ಮಜಬಾ ಮಜ ಭಾರತ 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 ಮಜಬಾ ಮಜ ಭಾರತ. ಪ್ರೀತಿ ಕೊಟ್ಟು ಆಶೀರ್ವಾದ ಮಾಡ್ತಾ ಇರುವಂತ ನಿಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ವೆಲ್ಕಮ್ ಟು ಕರ್ನಾಟಕದ ನಂಬರ್ 1 ಕಾಮಿಡಿ ಶೋ ಮಜಾ ಭಾರತ. ನಾನು ಮಜಾ ಭಾರತದ ಮಜಾ ನಾಯಕ ನಿರಂಜನ್ ದೇಶಪಾಂಡೆ. ನಗುವಿಗೆ ಬಣ್ಣ ಇಲ್ಲ, ರುಚಿ ಇದೆ. ನಗುವಿಗೆ ಜಾತಿನೂ ಇಲ್ಲ, ಅದು ಶಕ್ತಿ ಇದೆ. ನಗುವಿಗೆ ಭಾಷೆ ಇಲ್ಲ, ಆದ್ರೆ ಭಾವನೆ ಇದೆ. ನಿಮ್ಮೆಲ್ಲರನ್ನು ನಗಿಸೋದಕ್ಕೆ ಮಜಾ ಭಾರತ ಇದೆ. ಈ ಮಜಾ ಭಾರತದ ಮಜಾಧ್ಯಕ್ಷರನ್ನ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಗುರು ಕಿರಣ್ ಸರ್. ಥ್ಯಾಂಕ್ಸ್ ಮಜಾ ನಾಯಕ. ಮುದ್ದು ಮುಖದ ಸುಂದರಿ ಡಿಂಪಲ್ ಕ್ವೀನ್ ರಚಿತಾ ರಾವ್. ಥ್ಯಾಂಕ್ಸ್ ನಿರಂಜನ್. ಮಜಾ ಕೊಡೋದಕ್ಕೆ ಅಂತಾನೆ ರೆಡಿ ಆಗಿರುವಂತಹ ನಮ್ಮ ಆಸ್ಥಾನ ಕಲಾವಿದರೇ ಇನ್ನೂ ಜೋರಾಗಿ ನಿಮ್ಗೂ ಕೂಡ ಸ್ವಾಗತ ಸುಸ್ವಾಗತ. ಜನ ಇದೇ ತರ ಮಾತು ಕೇಳ್ತಾರೆ, ತುಂಬಾನೇ ಖುಷಿ ಆಗತ್ತೆ. ಆದ್ರೆ ನಮ್ಮ ಫ್ರೆಂಡ್ಸೇ ನಮ್ಮ ಮಾತು ಕೇಳ್ದಿದ್ರೆ ಎಂತ ಸಿಟ್ಟು ಬರುತ್ತಲ್ವಾ? ಅಂಥದ್ರಲ್ಲಿ ನಮ್ಮ ಕೈ, ಅದರಲ್ಲೂ ಎಡಗೈ ನಮ್ಮ ಮಾತು ಕೇಳಲಿಲ್ಲ ಅಂದ್ರೆ ಎಂತ ಕಷ್ಟ ಆಗುತ್ತಲ್ವಾ? ಆ ಸಂಕಷ್ಟದ ಕತೆ ಹೇಳೋದಕ್ಕೆ ಗಣಪತಿ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಲಿಖಿತ್ ಶೆಟ್ಟಿ. ಲಿಖಿತ್ ಶೆಟ್ಟಿ, ವೆಲ್ಕಮ್ ಟು ಮಜಾ ಭಾರತ. ಥ್ಯಾಂಕ್ ಯು ನಿರಂಜನ್ ದೇಶಪಾಂಡೆ. ಯೋ ಸೊ ಹಳೆ ಗೆಳೆಯ. ಸೊ ಈಗಾಗಲೇ ಸಾಕಷ್ಟು ಸಿನಿಮಾಗಳನ್ನ ಮಾಡಿ ಇದೊಂದು ಹೊಸ ತರ ಸಿನಿಮಾ, ಡಿಫ್ರೆಂಟ್ ಆದ ಸಿನಿಮಾ. ಸಂಕಷ್ಟ ಹರ ಕೇಳಿದೀನಿ, ಇದು ಯಾವ್ದು ಸಂಕಷ್ಟ ಕರ? ಏನೋ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಒಬ್ಬ ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೆ. ಅವಾಗ ಅವನು ಈ ತರ ಒಂದು ಕಾಯಿಲೆ ಇದೆ ಅಂತ ಸುಮ್ನೆ ಹೇಳ್ಬಿಟ್ಟು ಬಿಟ್ಟ. ನನ್ ನಿದ್ದೆನೆ ಬರ್ಲಿಲ್ಲ, ತಲೆ ಎಲ್ಲ ಕೆಡಿಸ್ಕೊಂಡು ನಾನು ಹೋಗಿ ಗೂಗಲ್ ಮಾಡಿ ನಮ್ಮ ಡೈರೆಕ್ಟರ್ ಅರ್ಜುನ್ ನ ಹುಡುಕಿ ಅವ್ನಿಗೆ ಹೇಳಿ ಆಮೇಲೆ ಡೆವಲಪ್ ಮಾಡಿರುವಂತ ಕತೆ ಇದು. ಆಕ್ಚುಲಿ ಇದು ಕಾಯಿಲೆನೇ ಇಷ್ಟು ಕಾಂಪ್ಲಿಕೇಟೆಡ್ ಆಗಿದೆ ಅಂದ್ರೆ ಇನ್ನ ಇದಕ್ಕೆ ಕಾಯಿಲೆ ಬಂದ ಮೇಲೆ ಇಷ್ಟೆಲ್ಲ ಕಾಂಪ್ಲಿಕೇಶನ್ ಇರಬೇಡ ಲೈಫಲ್ಲಿ ಅಂತ ಈಗಲೇ ಟೆನ್ಷನ್ ಆಗ್ತದೆ. ಖಂಡಿತವಾಗ್ಲೂ ಸಿನಿಮಾದ ಬಗ್ಗೆ ಇನ್ನೊಂದಷ್ಟು ಮಾತಾಡೋಣ. ಈಗ ಸದ್ಯಕ್ಕೆ ಕಾಂಪ್ಲಿಕೇಶನ್, ಕಷ್ಟ ಪಷ್ಟ ಇಷ್ಟ ಎಲ್ಲದನ್ನು ಮರೆತು ನಮ್ಮ ಶೋನಲ್ಲಿ ಆರಾಮಾಗಿ ಎಂಜಾಯ್ ಮಾಡಮ್ಮ. ಓಕೆ? ಎಸ್ ಬಾಸ್. ಸೊ ನಿಮ್ಮ ಸೀಟಲ್ಲಿ ಇದೆ, ಪ್ಲೀಸ್ ಆಸೀನರಾಗಿ. ಥ್ಯಾಂಕ್ ಯು. ಎಲ್ಲ ಶಿಲ್ಪಗಳಿಗೂ ಒಂದೊಂದು ಹಿಂದಿನ ಕಥೆ ಇದೆ. ಆಹಾ ಎಷ್ಟು ಚೆನ್ನಾಗಿದೆ ಹಾಡು. ಈ ಹಾಡು ಕೇಳ್ತಾ ಇದ್ರೆ ಶಿಲ್ಪಗಳಿಗೆಲ್ಲ ಜೀವ ಬರಬಾರ್ದ ಅಂತ ಅನಿಸ್ತಾ ಇದೆ. ಅನ್ಸುತ್ತಲ್ಲ? ಅನ್ಸುತ್ತೆ ತಾನೆ? ಅನ್ಸುತ್ತೇನೆ. ಅದಕ್ಕೆ ಇಲ್ಲಿ 2 ಶಿಲ್ಪಗಳಿಗೆ ಜೀವ ಬಂದಿದೆ. ಜೀವ ಬಂದ ಮೇಲೆ ಏನಾಗಿದೆ ಆಗಿದೆ. ನಾನು ಹೇಳಲ್ಲ, ನೀವು ನೋಡಿ. ಅಮರ, ಮಧುರ, ನಮ್ಮಿಬ್ಬರ ಪ್ರೀತಿಗೆ ಎಷ್ಟು ವರ್ಷದ ಇತಿಹಾಸ ಇದೆ? ಕ್ರಿಸ್ತಪೂರ್ವ ಚಂದ್ರಣ್ಣ ಹುಟ್ಟಿದಾಗಿಂದ ಕ್ರಿಸ್ತಶಕ ಮೊನ್ನೆ ರಾಘವೇಂದ್ರ ಹುಟ್ಟಿದ್ವರೆಗೂ, ಅಂದ್ರೆ ಸುಮಾರು 2,500 ವರ್ಷದ ಇತಿಹಾಸ. 2,500 ವರ್ಷನಾ? ಅದು ಬರೀ 2.5 ನಿಮಿಷ ಕಳೆದು ಬಿಡ್ತಲ್ಲ ಅಮರ. 2,500 ವರ್ಷದ ಮುಂಚೆ ನಾನು ಗುಳೇದು ಗುಡ್ಡದಲ್ಲಿ ಬರೀ ಬಂಡೆ ಆಗಿದ್ದೆ. ನಾನು ಎಡ್ಕಲ್ದ ಗುಡ್ಡದಲ್ಲಿ ಕರಿ ಕಲ್ಲಾಗಿದ್ದೆ. ಈ ಶಿಲ್ಪಿಯ ಮುತ್ತಾತಂದ್ರು ನಮ್ಮನ್ನ ಕೆತ್ತಿದ್ರು, ಹಾಗೆ ನಮ್ಮ ಮಧ್ಯೆ ಪ್ರೀತಿನೂ ಬಿತ್ತಿದ್ರು. ಆದ್ರೆ ಏನ್ ಮಾಡೋದು, ನನ್ನ ಹೊಟ್ಟೆಲಿ ಒಂದು ಮರಿ ಕಲ್ ಕೂಡ ಹುಟ್ಲಿಲ್ವಲ್ಲ. ನೀನ್ ಮೈ ಮೇಲೆ ನೀರು ಹಾಕಿದ್ರೇನೆ ನಿಲ್ಲಲ್ಲ, ಇನ್ನು ಬೀಜ ಬೆಳೆಯತ್ತ. ಇವಾಗ ಫ್ಯಾನ್ ತಿರುಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳು? ಸ್ವಿಚ್ ಹಾಕಿ ತಿರುಗಿಸ್ಬೇಕು. ತಿರುಗಿಸು ಮತ್ತೆ. ಬೈಕ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳು? ಕಿಕ್ ಮಾಡಿ ಸ್ಟಾರ್ಟ್ ಮಾಡ್ಬೇಕು. ಸ್ಟಾರ್ಟ್ ಮಾಡು ಮತ್ತೆ. ದೀಪ ಹಚ್ಚಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳು? ಬತ್ತಿಗೆ ಕಡ್ಡಿ ಗೀರಿ ಹಚ್ಚಬೇಕು. ಗೀರಿ ಹಚ್ಚು ಮತ್ತೆ. ಅಮರ, ಮಧುರ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನನ್ನ ಹೆಸರು ಶಿಲ್ಪಿ ಅಂತ. ಈ ಶಿಲ್ಪಾ ಶೆಟ್ಟಿ ಇದಾರಲ್ವಾ ಸರ್,
ಅವ್ರ ಸೋದ್ರ ಮಾವ. ಹಾ ಮತ್ತೆ ಮೇಡಮ್ ಈ ಇವರು ರಿಷಬ್ ಶೆಟ್ಟಿ ಇದಾರಲ್ವಾ ಅವ್ರ ಅಣ್ಣ, ರಕ್ಷಿತ್ ಶೆಟ್ಟಿ ಇದಾರಲ್ವಾ ಅವ್ರ ಚಿಕ್ಕಪ್ಪ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಬಟ್ ನನಗೂ ಅವ್ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಕೆತ್ತೋದೇ ನನ್ನ ಕೆಲಸ. ಏನ್ ಕೆತ್ತೋದು ಅಂತ ಕೇಳ್ತೀರಾ? ನಿರಂಜನ್ ಅಂಕಲ್, ನೀವೇನ್ ಕೆತ್ತಿರೋ ನನಗೆ ಗೊತ್ತಿಲ್ಲ, ನಾನು ಮಾತ್ರ ಕಲ್ಲು ಕೆತ್ತೀನಿ. ಅದಕ್ಕೆ ನನ್ನ ಎಲ್ಲರೂ ಶಿಲ್ಪಿ ಅಂತಾರೆ. ಟೋಟಲ್ ಆಗಿ ಎಲ್ಲರೂ ನನ್ನ ಶಿಲ್ಪಿ ಅಂತಾರೆ. ಯಾಕೆ ಹೇಳಿ? ನಾನು ಶಿಲ್ಪಿ. ಅದಕ್ಕೆ ನಾನು ಎಂತೆಂಥ ಶಿಲೆಗಳನ್ನ ಕೆತ್ತಿದ್ದೀನಿ ಗೊತ್ತಾ ಮೇಡಮ್? ಆ ರಾಘವೇಂದ್ರನ ಕೆತ್ತಿ ಕೆತ್ತಿ ಗಂಡಾಗಿದ್ದವನ ಹೆಣ್ಣು ಮಾಡಿದ್ದೆ ನಾನು. ಆ ಪುರಾತನ ಶಿಲೆ ನೀಲ ಇದ್ದಾಳಲ್ಲ, ಅವಳು ಕೆತ್ತಿದ್ದು ಕೂಡ ನಾನೇ. ಬಟ್ ಮೇಡಮ್ ಅವಳು ಕೆತ್ತಬೇಕಾದ್ರೆ ಒಂದು ಸಣ್ಣ ಸಮಸ್ಯೆ ಆಗ್ಬಿಡ್ತು ಮೇಡಮ್. ಗಂಟ್ಲು ಕೆತ್ತಾ ಇದ್ದೆ, ಹುಳಿ ಒಳಗೆ ಹೋಗ್ಬಿಡ್ತು. ಅದಕ್ಕೆ ಸ್ವಲ್ಪ ಅವಳು ಮಾತಾಡ್ಬೇಕಾದ್ರೆ ಕಾಯ 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 ಅಂತ ಅನ್ನೋದು. ಓಕೆ, ಆದ್ರೆ ಮೇಡಮ್ ನಾನು ಜೀವನದಲ್ಲಿ ಒಂದು ದೊಡ್ಡ ಗುರಿ ಇಟ್ಕೊಂಡಿದ್ದೆ. ನಾನು ಸಿನಿಮಾ ಹೀರೋ ಆಗ್ಬೇಕು, ಅದಕ್ಕೆ ನೀವೇ ಹೀರೋಯಿನ್ ಆಗ್ಬೇಕು ಅಂತ. ಖಂಡಿತ ಮೇಡಮ್. ಆದ್ರೆ ಈಗ ಈ ಬೊಂಬೆ ನೋಡಿದ್ಮೇಲೆ ಇದಕ್ಕೆ ಜೀವ ತುಂಬಬೇಕು, ಇದನ್ನ ನಾನೇ ಮದುವೆ ಆಗ್ಬೇಕು ಅನ್ನೋಷ್ಟು ಆಸೆ ಆಗ್ಬಿಟ್ಟಿದೆ ಮೇಡಮ್. ನಾವೀಗ ಈ ಶಿಲೆಗಳು ಎಷ್ಟು ಕ್ಲೋಸ್ ಆಗ್ಬಿಟ್ಟಿದ್ದೇವೆ ಗೊತ್ತಾ ಮೇಡಮ್? ನಾವು ಮಾತಾಡುವಷ್ಟು ಕ್ಲೋಸ್ ಆಗ್ಬಿಟ್ಟಿದ್ದೇವೆ ಈಗ. ಬಿಲ್ಡಪ್ ಕೊಟ್ಟಿದ್ದು ಸಾಕು, ನಮ್ಮಿಬ್ಬರ ಮದುವೆ ಮಾಡಿಸು. ದುಶ್ಮನ್ ಕಹಾ ಅಂದ್ರೆ ಈ ಕಲ್ ಮೇ ಲೇ ಕಲ್ಲೇ. ನಾನು ಕಲ್ಲೇ ಅಂದಿದ್ದು ಮತ್ತೆ ಲೇ. ಈ ಶಿಲೆನ ಕೆತ್ತಿದ್ದು ನಿನಗೋಸ್ಕರ ಅಲ್ಲ ಕಣೋ, ನನಗೋಸ್ಕರ. ಇಷ್ಟು ವರ್ಷ ಕಾದಿದ್ದು ನಾನು ಮದುವೆ ಆಗೋಕ್ಕೋಸ್ಕರ. ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಟು ಕೆತ್ತಿದ್ದು ನನಗ್ ಸಿಗ್ಲಿ ಅಂತ, ನಿನಗ್ ಸಿಗ್ಲಿ ಅಂತ ಅಲ್ಲ. ಈ ಶಿಲೆ ನೋಡ್ತಾ ಇದ್ರೆ ನನಗ್ ಮೂಡ್ ಬರುತ್ತೆ. ನಾನ್ ನೋಡಿದ್ರೆ ನನಗೆ ಮೂಡ್ ಬರುತ್ತೆ, ನಿನಗ್ ಬರ್ದೇ ಇರುತ್ತಾ? ಗಲ್ಲಾಗಿದ್ರು ಗಂಡಸ್ರನ್ನ ಕರಗಿಸಿ ಬೆಲ್ಲ ಮಾಡಿಬಿಡ್ತಾಳಲ್ಲ. ನೊಲ್ದಿದ್ದು ಸಾಕು, ಡ್ರೆಸ್ ಸರಿ ಮಾಡಿಸ್ಕೋ. ಡ್ರೆಸ್ ಸರಿ ಮಾಡಿಸ್ಬೇಕಾ? ಡ್ರೆಸ್ ಸರಿ ಮಾಡ್ಸಕ್ಕ ಡ್ರೆಸ್ ಏನ್ ಕಡಿಮೆ ಆಗಿದೆ? ಲೇ, ನಿಮ್ ಮುತ್ತಾತ ಅವಳಿಗೆ ಸೀರೆ ಕೆತ್ತಿದ್ದ, ನಿಮ್ಮ ತಾತ ಅವಳಿಗೆ ಲಂಗಾದವಣಿ ಕೆತ್ತಿದ್ದ, ನಿಮ್ಮಪ್ಪ ಅವಳಿಗೆ ಮಿಡ್ಡಿ ಕೆತ್ತಿದ್ದ. ನಾನ್ ಚಡ್ಡಿ ಕೆತ್ತೇನೆ ಏನಿವಾಗ? ಮೊದ್ಲು ಆ ಮಿಡ್ಡಿಗೆ ಒಂದ್ ಲಾಡಿ ಕೆತ್ತು. ಲೇ ಕಲ್ಲೇ, ನಾನು ಕಲ್ಲು, ಮತ್ತವಳು ನನ್ನ ಜೀವದ ಬೊಂಬೆ. ಅಮರ ಮಧುರ, ಮತ್ತೆ ನಂಗೆ ಸ್ವಿಮ್ಮಿಂಗ್ ಡ್ರೆಸ್ ಕೆತ್ಸು. ಅದು ಬೇಡ. ಅದು ಬೇಡವಾ? ಅಲ್ಲ, ಕೆತ್ತಿದ್ರೆ ಚೆನ್ನಾಗಿರೋದು ಅಂತ ಹೇಳ್ದೆ. ಲೇ ಶಿಲ್ಪಿ, ನೀವ್ ಮುತ್ತಾತನ ಕಾಲದಿಂದನು ಅವಳೇ ಕೆತ್ತಿ ಕೆತ್ತಿ ಮಾಡ್ರನ್ ಮಾಡಿದೀರಾ. ನನಗೂ ಕೆತ್ತಿ 6 ಪ್ಯಾಕ್ ಮಾಡೋ. ನಿನಗೆ 6 ಪ್ಯಾಕ್ ಸಖತ್ತಾಗಿದೆ. ತಗೋ ಹಿಡ್ಕೊ. ನಿನಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟು ನೀನೇ ಕೆತ್ಕೋ. ಕಲ್ಲು ಅನ್ನೋದು ನೋಡಲ್ಲ, ಮಕ ಮೂತಿ ಕೆತ್ತಂಗ ಹೊಡೆದ್ಬಿಡ್ತೀನಿ ಅಷ್ಟೇ ಇವಾಗ ನಾನು. ಲೇ, ನಾನೇ ಕೆತ್ಕೊಳಾಗಿದ್ರೆ ನೀನೇಕೋ ಇರೋದು? ಸುಮ್ನೆ ನಿಂತ್ಕೊಳ್ಳಕ್ಕೆ, ಪೋಸ್ ಕೊಡಕ್ಕೆ. ಬೊಂಬೆ, ನಿನ್ನ ಕಲ್ಲಾಗಿದ್ನ ಕೆತ್ತಿ ಜೀವ ತುಂಬಿದ್ದೀನಿ. ನನಗ್ ನೀ ಜೀವನ ಕೊಡ್ತೀಯಾ? ನಾನು ಅಷ್ಟೊಂದು ಚೆನ್ನಾಗಿದ್ದೀನ? ಅಷ್ಟಿಲ್ದೆ ರಚಿತಾ ಮೇಡಮ್ ನಿಂಗೆ ಕಿಸ್ ಕೊಡ್ತಾರಾ? ಅವ್ರಿಗೆ ಪಾಟೀಲ್ ಅಂದ್ರೆ ಇಷ್ಟ, ಅದಕ್ಕೆ ಕೊಟ್ರು. ಪಾಟೀಲ್ ಅಂದ್ರೆ ಎಲ್ರಿಗೂ ಇಷ್ಟ, ಲೇಡಿ ಗೆಟಪ್ ಅಲ್ಲಿ. ನೀನಂದ್ರೆ ಎಷ್ಟು ಇಷ್ಟ ಗೊತ್ತಾ? ಎಷ್ಟು? ಅಮರ ಶಿಲ್ಪಿ ಕಣ್ಣು ಬಸುವ, ನಿನ್ನ ನೋಡಿ ಬೆರಗಾದ ಹಳೆ ಮುದುಕ ಚಂದ್ರಣ್ಣ ಚಿರ ಯುವಕ ತಾನಾದ. ಲವರ್ ಬಾಯಿಲಾಗ ಮಂಜ, ನೀನು ಸಿಗದೆ ಕರಗೋದ. ನಿನ್ನ ನೋಡಿ ಗೊಬ್ರಗಾಲ ಹಾಡಿ ಹಾಡಿ ಸ್ವರಗೋದ. ನಿನ್ನ ಸೌಂದರ್ಯ ರಾಶಿ ಅಂಥದ್ದು ಗೊಂಬೆ. ಹೇಳು, ಒಂದು ಸಲ ಕಲ್ಲಾದ್ರೂ ಪರವಾಗಿಲ್ಲ, ನನ್ನ ಪ್ರೀತಿಗೆ ಹೂ ಅನ್ನು, ನಿನ್ನ ಕುಯ್ ಅನಿಸ್ಬಿಡ್ತೀನಿ. ಬಾ ಬಾ, ಈ ಕಲ್ಲು ಪ್ರಪಂಚದಿಂದ ಆಚೆ ಬಾ, ನಿನಗೊಂದು ಹೊಸ ಸ್ವರ್ಗ ತೋರಿಸ್ತೀನಿ. ತನ್ವೆ ಶ್ಯಾಮ ಶಿಖರ ದಶಣ, ಪಕ್ವ ಬಿಂಬ ದರೋಷ್ಟಿ, ಮಧ್ಯ ಕ್ಷಾಮ ಚಕಿತ ಹರಣ, ಪ್ರೇಕ್ಷಣ ನಿಮ್ನ ನಾಭಿ. ಹಂಗಂದ್ರೇನು? ಸಖತ್ತಾಗಿದೆಯಾ ಅಂತ. ನಿನ್ನ ಕಣ್ಣು ನೋಡ್ತಾ ಇದ್ರೆ ಎದೆ ವಿಲ ವಿಲ ಅನ್ನುತ್ತೆ. ನಿನ್ ತುಟಿ ನೋಡ್ತಾ ಇದ್ರೆ ಮನಸ್ಸು ಒದ್ದಾಡೋಗುತ್ತೆ. ಈ ಸೊಂಟದಲ್ಲೇನೋ ದೋಷ ಇದೆ. ಏ ಕಲ್ಲೆ, ಸುಮ್ಮನೆ ಕಲ್ಲಾಗಿ ನಿಂತ್ರೆ ಸರಿ. ಕಲ್ಲು ಅನ್ನೋದು ನೋಡಲ್ಲ, ಹಲ್ಲು ಮುರಿದು ಬಿಡ್ತೀನಿ. ಈ ಸೊಂಟಕ್ಕೊಂದು ಡಾಬ್ ಹಾಕಿದ್ರೆ ಆ ಮಜಾ ಭಾರತದ ರಾಗಿಣಿ ನಿನ್ನ ಮನೆ ಕೆಲಸದವಳ ತರ ಇರ್ತಾಳೆ. ಹಂಗಂದ್ರೆ ತಗೊಂಡ್ ಬಾ ಡಾಬು. ಡಾಬು ತರಲ್ಲ? ಒಂದೇ ನಿಮಿಷ ಇರ. ಯಾವಾಗ ತಗೆ ಅಮರ,
ಈ ನನ್ನ ಮಗ ಎಮ್ಮೆಗ್ ಸೀರೆ ಉಡ್ಸಿದ್ರೆ ಅದ್ರ ಜೊತೆನೂ ಸಂಸಾರ ಮಾಡ್ಬಿಡ್ತಾನೆ ಅನ್ಸುತ್ತೆ ಅಲ್ವಾ? ನನ್ಗೆ ಎಲ್ ಬೇಕು ಅಂದ್ರೆ ಅಲ್ಲೇ ಮುಟ್ತಾನೆ. ಮುಟ್ಟಿಸ್ಕೊಂಡು ಮಜಾ ತಗೊಂಡು ಈಗ ಸದಾರಾಮೆ ನಾಟಕ ಆಡ್ತಾ ಇದ್ಯಾ ಅಮರ? ಉಳಿ ಏಟನ್ನ ಮುಟ್ಟಿಸ್ಕೊಳ್ಳೋದು ಅನ್ಕೊಂಡ್ರೆ ಯಾವ ಕಲ್ಲು ಶಿಲೆ ಆಗಲ್ಲ ಅಮರ. ಮತ್ತಿನ್ನೇನು ಕೆತ್ತಿಸ್ಕೊಂಡಲ್ಲೇ ಮತ್ತೆ ಮತ್ತೆ ಕೆತ್ತಿಸ್ಕೊತಿದ್ಯಲ್ಲ? ಯಾಕೆ ನನ್ನ ಚುಚ್ಚಿ 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 ಕೊಲ್ತಿದ್ಯಾ? ನನ್ನ ಪವಿತ್ರತೆಯ ಮೇಲೆ ನಿನಗೆ ಅನುಮಾನನಾ? ಅಮ್ಮ ಪತಿವ್ರತೆ ಏನ್ ಹುಡುಕ್ತಾ ಇದ್ಯಮ್ಮ? ಪತಿವ್ರತೆ ಅಂತಾರಲ್ಲ, ಯಾರಾದ್ರೂ ಇದಾರೇನು ಅಂತ. ನಿನ್ನ ಮೇಲೆ ನಿನಗೆ ಅನುಮಾನನಾ? ಬೇಡ ಅಮರ, ಬೇಡ ಮಧುರ, ಬೇಡ ಅಮರ. ನಿನ್ ಮುಖ ನೋಡು, ಲೇಡಿ ಗೆಟಪ್ ಅಲ್ಲಿ ಚಿಲ್ಲರ್ ಮಂಜ ಇದ್ದಂಗಿದೆ. ನಿನ್ ಮುಖ ನೋಡು, ಪೀಕೆಗೆ ಮೀಸೆ ಬಂದಂಗಿದೆ. ಬೇಡ ಮಧುರ. ಅಯ್ಯೋ 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 ಅಯ್ಯೋ, ಏನಾಯ್ತು ಗೊಂಬೆ? ಯಾಕೆ ಹೇಳ್ತಾ ಇದೀಯಾ? ಏನಾಯ್ತು? ಅವನೇನ್ ಮಾಡ್ತಾ? ಟೂ ಬಿಟ್ಟ. ಏನಿನಲ್ಲೇ ಕಲ್ಲು ಅನ್ನೋದು ನೋಡಲ್ಲ ಅಂತ ಹೇಳಿದೆ ಅಂತಾನೆ. ನಿನಗೊಂದ್ಸಲ ಕೆತ್ತಬಾರ ಜಾಗದಲ್ಲಿ ಕೆತ್ತೀನಿ ಕಣ. ಗೊಂಬೆ ಯಾಕೆ ಹೇಳ್ತಾ ಇದೀಯಾ? ಕಲೆ ಇಲ್ಲದ ಕಲೆ ಇಲ್ಲ ಮಧುರ. ಕಲೆಗೆ ನೋವು ಮಾಡುವ ಇಂಥ ಶಿಲೆ ಇರುವವರೆಗೆ ಶಿಲೆ ಕಾಣುವುದಲ್ಲದೆ ಕಲೆಯಲ್ಲಿ ಕಾಣುವುದು ಮಧುರ. ನಿನ್ನ ಮೋಹದ ಬಲೆಯಲ್ಲಿ ಅಲೆದಾಡುತ್ತಿರುವ ನನಗೆ ನಿನ್ನ ರೂಪದ ಬಲೆಯಲ್ಲೊಂದು ನೆಲೆ ಕೊಟ್ಟರೆ ನೀ ಅಬಲೆಯಲ್ಲ ಮಧುರ, ಅಬಲೆಯಲ್ಲ. ನಾನು ರಕ್ತ ಕಣ್ಣೀರು 6 ಸರಿ ನೋಡಿದ್ದೀನಿ. ಹೌದಾ? ನಿನಗೆ ಬಳೆ ಸಖತ ಕಾಣುತ್ತೆ. ಬಳೆ ಒಂದು ತಂದ್ಬಿಡ್ಲಾ? ಇಲ್ಲೇ ರೀ, ಹೋಗ್ಬಿಡಿ. ಇಲ್ಲೇ ನಿನ್ನಲ್ಲೇ ನಿನ್ನೊಳಗೆ ಒಂದೇ ನಿಮಿಷ ಬಂದ್ಬಿಡ್ತೀನಿ. ಶಿಲ್ಪಿ, ಇಬ್ಬರಿಗೂ ನಾನು ಬೇಡ. ಯಾವತ್ತಿದ್ರು ಹೆಣ್ಣು ಚಂಚಲೆ. ಕಲ್ಲಾಗಿದ್ರು ಅಷ್ಟೇ, ಮಣ್ಣಾಗಿದ್ರು ಅಷ್ಟೇ. ಪ್ರತಿ ಸಲ ಬಂದು ಮೊಟ್ಟೆ ಡೈಲಾಗ್ ಹೇಳ್ತೇನೆ, ಸಖತ್ತಾಗಿ ಡ್ಯಾನ್ಸ್ ಮಾಡ್ತೇನೆ, ಸೂಪರ್ ಆಗಿ ಸ್ಟಂಟ್ ಮಾಡ್ತೇನೆ, ಬ್ಯಾಂಗ್ ಎಂಟ್ರಿ ಕೊಡ್ತೇನೆ ಅಂತ ಅನ್ಕೊಂಡಿರ್ತೀರಲ್ಲ. ಆದ್ರೆ ಈ ಸಲ ಮಜಾ ಬರ್ತದ, ಮಜಾನೇ ಬೇರೆ. ನಾನ್ ಯಾರು ಗೊತ್ತಾ? ರೌಡಿ, ನಿಜವಾಗ್ಲೂ ರೌಡಿ. ನಿಜ ರೌಡಿ ಅಣ್ಣ. ನನ್ ಸತ್ಯನ ರೌಡಿ, ಅಮ್ಮ ಸತ್ಯ ರೌಡಿ. ಹಿಂಗಾದ್ರೆ ನಾನು ಆಟಕ್ಕೆ ಬರಲ್ಲ, ಹೋಗ್ತೀನಿ. ಎಕ್ಸಿಟ್ ಆಗ್ತೀನಿ ಅನ್ಕೊಂಡ್ರ? ಬಂದ ಕೆಲ್ಸ ಮುಗ್ಸದೆ ವಾಪಸ್ ಹೋಗೋ ಸೀನೇ ಇಲ್ಲ. ನಾನು ಯಾಕೆ ಬಂದಿದ್ದೀನಿ ಗೊತ್ತಾ? ಇಲ್ಲಿರೋ ವಿಗ್ರಹಗಳೆಲ್ಲ ಹೊರ ದೇಶಕ್ಕೆ ಮಾರಿ ಕೋಟ್ಯಾಂತರ ದುಡ್ಡು ಸಂಪಾದನೆ ಮಾಡಕ್ಕೆ. ವಾವ್ ವಾವ್ ವಾವ್, ಎಷ್ಟು ಸಖತ್ತಾಗಿದೆ ವಿಗ್ರಹ. ಆ ಕಣ್ಣು, ಆ ತುಟಿ, ಆ ಸೊಂಟ ನೋಡ್ತಾ ಇದ್ರೆ ನನಗೆ ಮೂಡ್ ಬರ್ತಾ ಇದೆ. ನಾನು ನೋಡಿದ್ರೆ ಎಲ್ರಿಗೂ ಮೂಡ್ ಬರುತ್ತೆ. ಶಿಲೆ ಎಲ್ಲಾದ್ರೂ ಜೀವಂತವಾಗಿದ್ದಿದ್ರೆ ಎಷ್ಟು ಬೆಲೆ ಜಾಸ್ತಿ ಅಂತೆ. ಅದ್ ಸರಿ, ಇದನ್ನ ಯಾರು ಕೆತ್ತಿರ್ಬೋದು? ಯಾವ ಇಸ್ವಿಯಲ್ಲಿ ಕೆತ್ತಿರ್ಬೋದು? ನೋಡೋಣ. ಇಲ್ಲ, ಐ ಥಿಂಕ್ ಕಾಲ ಹತ್ರ ಇರ್ಬೋದು. ಏನ್ ಮಾಡ್ತಾ ಇದೀಯ? ನಾನು ಒಳ್ಳೆ ರೌಡಿ, ಇಸ್ವಿ ಚೆಕ್ ಮಾಡ್ತಿದ್ದೀನಿ. ಭ್ರಮೆ ಭ್ರಮೆ. ಇನ್ನು ಟೈಮ್ ವೇಸ್ಟ್ ಮಾಡಿ ಪ್ರಯೋಜನ ಇಲ್ಲ. ಆದಷ್ಟು ಬೇಗ ಇದನ್ನ ಎತ್ತಾಕೊಂಡು ಹೋಗ್ಬೇಕು. ಇದು ಬೇಡ, ಇವನಿಗೂ ನಾನು ಬೇಡವಾ? ಅಮರ, ಮಧುರ, ಯಾರ ನೀನ? ನೀ ಯಾರೋ? ಈ ಶಿಲೆಯನ್ನು ಕತ್ತಿದ ಕಲೆಗಾರ. ನಾನು ಈ ಶಿಲೆನ ಎತ್ಕೊಂಡು ಹೋಗ್ಬೇಕಾರೋ ಚಿತ್ತಚೋರ. ತಿನ್ನಿಸ್ತೀನಿ ನಿನಗೆ ಉಪ್ಪು ಖಾರ. ನಿನಗೆ ಗೊತ್ತಿಲ್ಲ, ನಾನ್ ನಿನ್ಕಿಂತ ದೊಡ್ಡ ಕಲಾಕಾರ. ನೋಡ್ತೀಯಾ? ತೋರಿಸ್ತೀಯಾ? ನೋಡ್ತೀಯಾ? ತೋರಿಸ್ತೀಯಾ? ನೋಡು. ತೋರ್ಸು. ಇದೇನ್ ಗೊತ್ತಾ? ಗೊತ್ತು, ಮರ್ಮ ಕಲೆ. ಅಲ್ಲ, ಬೆರಳು. ಕೋಳಿ ಮೊಟ್ಟೆ ಹಾಕಿದ್ರೆ ಸಲೀಸಾಗಿ ಎತ್ತಾಕೊಂಡೋಗಿ ಆಮ್ಲೆಟ್ ಮಾಡಿ ತಿಂತೀರಲ್ಲ, ಆ ಕೋಳಿಗೆ ಗೊತ್ತುಕೊಂಡ್ರು ಮೊಟ್ಟೆ ಹಾಕೋಕೆ ಎಷ್ಟು ನೋವಾಗುತ್ತೆ ಅಂತ. ಇದು ನನ್ನ ಡೈಲಾಗು, ನಿನಗೆ ಅರ್ಥ ಆಗ್ಲಿ ಅಂತಾನೆ ಹೇಳಿದ್ದು. ಚಿಲ್ಲರ್ ಚರಣ್, ಇಟ್ಸ್ ಅ ಬ್ರಾಂಡ್. ಅದು ನಾನು. ವಾವ್. ಶಿಲೆಗಳೇ,
ಏನು ಮಾಡುತ್ತಿರುವಿರಿ? ನೆಕ್ಸ್ಟ್ PM ಯಾರು ಅಂತ ಯೋಚನೆ ಮಾಡ್ತಿದ್ದೀವಿ. ಮತ್ತಿನ್ನೇನು ಶಿಲ್ಪಿ, ನನ್ಗೆ ಇವಳನ್ನ ಬಿಟ್ಟು ಬದುಕಿರಕ್ಕಾಗಲ್ಲ. ನಮ್ಮನ್ನು ದೂರ ಮಾಡಬೇಡಿ. ಪ್ರೇಮಿಗಳನ್ನ ದೂರ ಮಾಡೋದಂದ್ರೆ ನನಗೂ ಆಗಲ್ಲ ಮೇಡಮ್. ಆ ನೋವು ನನಗೆ ಗೊತ್ತು. ಆದ್ರೆ ನಾನು ಕೆತ್ತಿರೋ ಶಿಲೆನ ಬೇರೆಯವ್ರಿಗೆ ಬಿಟ್ಟು ಕೊಡ್ಬೇಕಂದ್ರೆ ನೋವಾಗುತ್ತೆ. ಆದ್ರೂ ಹೋಗ್ಲಿ ಬಿಡಿ ಮೇಡಮ್, ಜಗತ್ತಲ್ಲಿ ಎಂತೆಂಥ ಬಂಡೆಗಳಿದಾವೆ. ಅದರಲ್ಲಿ ಯಾವ್ದು ಬೇಕೋ ಅದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ನನಗೆ ಹೆಂಗ್ ಬೇಕೋ ಹಂಗೆ ಕೆತ್ಕೋತೀನಿ. ಆದ್ರೂ ಮೇಡಮ್, ಸದ್ಯಕ್ಕೆ ಅಂತ ನನಗೊಬ್ರು ಯಾರಾದ್ರೂ ಬೇಡವಾ? ಯಾರಿದ್ದಾರೆ ಮೇಡಮ್ ನಂಗೆ? ಮಧುರ, ನಮಗೆ ಜೀವ ಬಂದು ಮನುಷ್ಯರಾಗಿ ಸ್ವಾರ್ಥಿಗಳಾಗೋದು ಬೇಡ. ನಾವು ಶಿಲೆಗಳಾಗೆ ಇದ್ದು ಬಿಡೋಣ. ಚಿಲ್ಲರ್ ಸರ್, ಏನಪ್ಪ ನಿನ್ ಕೆಲ್ಸ? ಕೆತ್ತೋದು. ಏನ್ನ? ನಾನಂತೂ ಕಲ್ ಕೆತ್ತೀನಿ, ನೀವೇನ್ ಕೆತ್ತಿರೋ ನಂಗೆ ನಾನು ಏನದು ನಿರಂಜನ್ ಅಂಕಲ್. ಯಾವಾಗದೆ? ಹೋದ ವರ್ಷ ನನ್ನ ಬರ್ಡೇ ದಿನ ಆದ್ರಿ. ಯಾಕೆ? ಹೋದ ವರ್ಷ ಅದೇ ಟೈಮ್ಗೆ ನಿಮ್ಮ ಮದುವೆ ಆಗಿದ್ದು. ಮದುವೆ ಆಗ್ಬಿಟ್ರೆ ಅಂಕಲ್ ಆಗ್ಬಿಡ್ತೀರಾ? ಹೌದು, ಮದುವೆ ಆದರಲ್ಲ ಅಂಕಲ್ಲೇ. ಹಂಗಾರೆ ಇವಾಗ ಏನಂತೀರಿ? ಗುರು ಸರ್. ಗುರು ಸರ್ ಅಂತೀನಿ. ಅದೇ ಗುರು ಅಂಕಲ್ ಅನ್ನಲ್ಲ? ತುಂಬಾ ವರ್ಷ ಆಯ್ತು ಮದುವೆ ಆಗಿ. ಮದುವೆ ಆಗಿ ತುಂಬಾ ವರ್ಷ ಆದ್ರೆ ಅಂಕಲ್ ಅನ್ನಲ್ಲ ಸರ್. ಅವಾಗ ಸರ್ ಆಗ್ಬಿಡ್ತೀವಿ ಮದುವೆ ಆದ ತಕ್ಷಣ ಅಂಕಲ್. ಈಗ ಡೈರೆಕ್ಟ್ ಆಗಿ ಅಲ್ಲಿ ಈ ಶಿಲೆನ ಬಹಳ ಹತ್ತಿರದಿಂದ ನೋಡಿರುವಂತಹ, ತುಂಬಾ ಶಿಲೆನ ಕರೆದು ಮುತ್ತಲ ಕೊಟ್ಟಿರುವಂತಹ ರಚಿತಾ ಅವ್ರನ್ನ ಕೇಳೋಣ. ಹೇಗಿತ್ತು ಈ ಒಂದು ಶಿಲ್ಪಕಲೆ? ಅಲ್ಲ, ನಾನ್ ಕೊಟ್ಟಿದ್ದು ರೀಟಾಗೆ, ಶಿಲೆ ಕೊಟ್ಟಿರ್ಲಿಲ್ಲ. ಪಾಪ ಮುಂಚೆ ಗಂಡಸ್ ಪತ್ರ ಆಗ್ತಿದ್ದ, ಅದ್ಯಾರೋ ವ್ಯಕ್ತಿ ಕಿಸ್ಕೊಟ್ಬಿಟ್ಟು ಅವತ್ತಿಂದ ಅಯ್ಯೋ ಒಂದು ಗಂಡಸ್ ಪತ್ರನೂ ಆಗ್ತಾ ಇಲ್ಲ. ಹೌದಲ್ವಾ? ಬಿಟ್ಟೆ 3 ತಿಂಗಳಾಗೋಯ್ತು. ತುಂಬಾ ಚೆನ್ನಾಗಿತ್ತು ನಿಮ್ಮ ಒಂದು ಸ್ಕಿಟ್. ಸಖತ್ ಮಜಾ ಮಾಡಿದ್ವಿ ಎಲ್ರು. ವೆರಿ ನೈಸ್ ಇಟ್ ವಾಸ್. ಲಾಸ್ಟ್ ಅಲ್ಲಿ ನಮ್ಮ ಚಿಲ್ಲರ್ ಕೇಳಿದ್ರು ಬೇಲೂರು ಹಳೆಬೀಡು ಅಲ್ಲಿರೋಂಥ ಸ್ಕಲ್ಪ್ಚರ್ಸ್ ಖಂಡಿತವಾಗ್ಲೂ ವಿ ಆರ್ ಸೋ ಬ್ಲೆಸ್ಡ್. ಅದು ನಮ್ಮ ಒಂದು ಕರ್ನಾಟಕದಲ್ಲಿದೆ ಅಂತ ಹೇಳ್ಕೊಳಕ್ಕೆ ಸಖತ್ ಹೆಮ್ಮೆ ಆಗತ್ತೆ ನಮಗೆ ಅದು, ಅಲ್ವಾ? ಆ್ಯಂಡ್ ಸ್ಪೆಷಲ್ ಎಂಟ್ರಿ ಅಂತೂ ನಮ್ಮ ಚರಣ್, ವೆರಿ ಗುಡ್. ಡೈಲಾಗ್ಸ್ ಸೂಪರ್ ಡೈಲಾಗ್ಸ್, ಫ್ಯಾಂಟಾಸ್ಟಿಕ್ ಡೈಲಾಗ್ಸ್. ರೈಟರ್ ಮೋಹನ್ ಅಂತ, ಮೋಹನ್ ಅವರೇ ತುಂಬ ಚೆನ್ನಾಗಿ ಬರ್ತಿದ್ದೀರಾ ಡೈಲಾಗ್ಸ್ನ. ಆ್ಯಂಡ್ ವಿಕಿ ಮೆಂಟರ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಇವ್ರುಗಳು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಫ್ಯಾಂಟಾಸ್ಟಿಕ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಲಿಖಿತ್ ಶೆಟ್ಟಿ, ಅಮೇಸಿಂಗ್ ಪರ್ಫಾರ್ಮೆನ್ಸ್. ಸೊ ಶಿಲ್ಪಿ ಬ್ರಿಲಿಯಂಟ್ ಯಾರು, ಸಕ್ಕದ ಮಾಡಿದ್ರಿ. ಲೈಕ್ ಕಂಪ್ಲೀಟ್ ಈ ಟೀಮಲ್ಲಿ ನೀವೇ ಸ್ಟಾರ್ ಅಂತ ಹೇಳ್ಬೋದು. ಯಾಕಂದ್ರೆ ಕಂಪ್ಲೀಟ್ ಆಗಿ ಎಲ್ಲಾ ಟೈಮಲ್ಲಿ ಇನ್ವಾಲ್ವ್ ಆಗಿ ಒಳ್ಳೆ ಕೋಆರ್ಡಿನೇಷನ್ ಇತ್ತು, ಒಳ್ಳೆ ಬಾಡಿ ಲ್ಯಾಂಗ್ವೇಜ್ ಇತ್ತು. ಆಲ್ ದಿ ಬೆಸ್ಟ್ ಟು ದ ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಲಿಖಿತ್. ಗುರು ಸರ್, ಸಿಂಪಲ್. ಭಲೆ ಒಂದು ಹಳೆಯ ಶಿಲೆಯಲ್ಲಿ ನಿಮ್ಮ ತಲೆಯನ್ನು ಉಪಯೋಗಿಸಿ ಒಳ್ಳೆ ಕಲೆ ಪ್ರದರ್ಶನ ಮಾಡಿದ್ದೀರಾ, ಒಂದು ಒಳ್ಳೆ ಶಿಲ್ಪವನ್ನು ಕೆತ್ತಿದ್ದೀರಾ. ಸೊ ಚಿಲ್ಲರ್, ಗ್ರೇಟ್ ವರ್ಕ್. ಥ್ಯಾಂಕ್ ಯು ಸರ್. ಇಮಿಟೇಷನ್ ಆಕ್ಚುಲಿ ಒಬ್ಬರ ಬಾಡಿ ಲ್ಯಾಂಗ್ವೇಜ್ ಇನ್ನೊಬ್ಬರ ಕಾಪಿ ಮಾಡೋಕ್ಕೆ ತುಂಬಾ ಟ್ಯಾಲೆಂಟ್ ಇರಬೇಕಿಲ್ಲ, ಚಾನ್ಸ್ ಇಲ್ಲ. ಹಂಗೆ ಏನು ಇಷ್ಟು ಕಾಮಿಡಿ ನಡೀತಾ ಇದೆ, ಏನು ಎಕ್ಸ್ಪ್ರೆಷನ್ ಇಲ್ಲದೆ ಹಂಗೆ ನಿಲ್ಲೋದಿದೆ ಅಲ್ಲ, ಅದು ಸಿಕ್ಕಾಪಟ್ಟು ದೊಡ್ಡ ಟ್ಯಾಲೆಂಟು. ರಾಘು ರಿಯಲಿ ಗ್ರೇಟ್. ಅದೇನಕ್ಕೆ ಚೇಂಜ್ ಮಾಡಿದ ಏನಕ್ಕೆ ಚಿಲ್ಲರ್ ಇದನ್ನ? ಅವಳು ಮಾತ್ರ ನನ್ಗಿಷ್ಟ ಅಂತ ಅವಳು ಮಾತ್ರ ಮಾಡರ್ನ್ ಆಗಿ ಮಾಡ್ತಾ ಇದ್ದೆ ಸರ್. ನಿಮಗೆ ಮಾಡರ್ನ್ ಇಷ್ಟನಾ? ಹೌದು. ಇವಳು ಮಾಡರ್ನ್ ಮಾಡಿದ್ರೆ ಹೆಂಗಿರ್ತಾಳೆ ಅಂತ. ಹೆಂಗಿದ್ದಾಳೆ? ಸಖತ್ತಾಗಿದ್ದಾಳೆ. ನಿಮ್ಮ ಸ್ಕಿಟ್ಟು ಹಂಗೆ ಸಖತ್ತಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಖಂಡಿತವಾಗ್ಲೂ ಇಂಡಿಯನ್ ಆರ್ಟ್ ಈಸ್ ಆಲ್ವೇಸ್ ಗ್ರೇಟ್ ಅಂಡ್ ನಮ್ಮ ಕಾಮಿಡಿಯನ್ಸ್ ಆಲ್ವೇಸ್ ಗ್ರೇಟ್. ಸೊ ಇದೇ ಖುಷಿನಲ್ಲಿ ನೆಕ್ಸ್ಟ್ ಸ್ಕಿಟ್ ನೋಡೋಣ. ಬಟ್ ಸದ್ಯಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಓಕೆ, ನಮ್ಮ ಶೋನ ಕಂಟಿನ್ಯೂ ಮಾಡೋಣ. ಒಂದು ಸ್ಕಿಟ್ ಅನ್ನ ನೋಡಿದ್ದಾಯ್ತು. ಸರ್, 1 ನಿಮಿಷ. ಏನಪ್ಪಾ ನಿಂದು ಸಮಸ್ಯೆ? ಅಪ್ಪ ಕ್ಯಾಬ್ ಡ್ರೈವರ್ ಕಾಂತೇಶ ಅಲ್ಲ, ಇದೇನ್ ಕಾರ್ ಸ್ಟ್ಯಾಂಡ್ ಅನ್ಕೊಂಡ್ಬಿಟ್ಯಾ? ಮಾತೆ ತರ ಬಂದ್ಬಿಡ್ತಿಲ್ಲ ಕ್ಯಾ ಕ್ಯಾ ಪ್ಯಾ ಕ್ಯಾ 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 ಅನ್ಕೊಂಡು. ನಾನು ರಾತ್ರಿಯಲ್ಲೇ ಯೋಚನೆ ಮಾಡಿದೆ ಸರ್. ಕುಂತ್ಕೊಂಡು ಯೋಚನೆ ಮಾಡಿದೆ. ಏನು? ನಿಂತ್ಕೊಂಡು ಯೋಚನೆ ಮಾಡಿದೆ. ಏನು? ನಡೆದಾಡ್ಕೊಂಡು ಯೋಚನೆ ಮಾಡಿದೆ. ಏನು? ನಿಮ್ಮನ್ನೆಲ್ಲೋ ನೋಡಿದೀನಿ. ನೀನ್ ನನ್ನ ನೋಡ್ರದ, ನಾನ್ ನಿನ್ನ ನೋಡ್ರದ? ನಾನು ನೋಡಿ ನೀವು ನೆನ್ಪು ಮಾಡ್ಕೊಳ್ಳಿ, ಎಲ್ಲಿ ನೋಡಿದ್ದೀರಾ ಅಂತ. ನಿನ್ನ ಎಲ್ಲಿ ನೋಡ್ಲಪ್ಪ, ನಾನು ಇಲ್ಲೇ ನೋಡ್ತಾ ಇಲ್ಲ. ಅವಾಗಿಂದ ಬಂದ್ ಗೋಳಕತ್ತಾ ಇದೆಯಾ? ಎಲ್ಲ ಸ್ವಲ್ಪ ಈ ಕಡೆ ತಿರುಗಿ. ಏನಪ್ಪಾ? ಎಲ್ಲಿ ನೋಡಿದೀನಿ? ಎಲ್ಲೋ ನೋಡಿದೀನಿ, ಬಟ್ ನೆನಪಾಗ್ತಾ ಇಲ್ಲ. ನೋಡಿರ ನಿನಗೆ ನೆನಪಿಲ್ಲ ಅಂದ್ರೆ ನಾನು ನಿನ್ನ ನೋಡಿಲ್ಲ, ನನ್ಗೆ ಹೆಂಗೆಲ್ಲ ನೆನಪಿರುತ್ತೆ? ಒಂದು ಒಳ್ಳೆ ಕೆಲಸ ಮಾಡು,
ಜಾಸ್ತಿ ತಲೆಗೆ ಹುಳ ಬಿಟ್ಕೋಬಾರ್ದು. ಸಂಕಷ್ಟಕರ ಕಾಯಿಲೆ ಬಂದ್ಬಿಡುತ್ತೆ ಜೀವನದಲ್ಲಿ. ಸೈಡ್ ವಿಂಗಲ್ಲಿ ಹೋಗಿ ನಿಂತ್ಕೊಂಡು ನಿಧಾನಾಗಿ ಯೋಚನೆ ಮಾಡ್ಕೊಂಡು ಆಮೇಲೆ ಬಾ, ನನ್ನ ಎಲ್ಲಿ ನೋಡಿದ್ಯಾ ಅಂತ ನಿಂಗೆ ಗೊತ್ತಾಗುತ್ತೆ. ಓಕೆನಾ? ತಲೆ ಬಿರ್ಲಿ, ಎಲೆ ಮೇಲೆ ನನ್ನ ಬೆಳ್ಳಿ. ನೀವ್ ಎಲ್ಲಿ ಇವತ್ತು 90 ಹೊಡೆದಾದ್ರು ಪರವಾಗಿಲ್ಲ, ಎಲ್ಲಿ ನೋಡಿದೀನಿ ಅಂತ ನೆನ್ಪು ಮಾಡ್ಕೊಂಡು ಬಂದು ಹೇಳಿಲ್ಲ ಅಂದ್ರೆ ನನ್ನ ಹೆಸರು ಕ್ಯಾಬ್ ಡ್ರೈವರ್ ಕಾಂತೇಶ ಅಲ್ಲ. ಬರಲ್ಲ? ಸರಿ ನೋಡಿದೀನಿ. ಇಲ್ಲ ಗೊತ್ತಾಯ್ತು. ಫಾಸ್ಟ್ ಫುಡ್ಗೆ ಫಿಕ್ಸ್ ಆಗಿ ಜಂಕ್ ಫುಡ್ಗೆ ಜೋತ್ ಬಿದ್ದು 16 ವರ್ಷಕ್ಕೆ 60 ವರ್ಷದವ್ರ ತರ ಕಾಣಿಸ್ತಾ ಇದಾರೆ. ಅಂತವ್ರಿಗೆ ಅಂತಾನೆ ಇಲ್ಲಿ ಒಂದು ಹೋಟೆಲ್ ಶುರು ಆಗಿದೆ. ಊಟ ರುಚಿಯಾಗಿರುತ್ತಂತೆ. ಎಲ್ಲ ಹೋಗಿ ಊಟ ಮಾಡ್ಕೊಂಬನ್ನಿ. ಆಕ್ಚುಲಿ ನನಗೆ ಫಾರ್ಮ್ ಹೌಸ್ ಅಲ್ಲಿ ಒಂದು ಪಾರ್ಟಿ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಓಕೆ, ಊಟ ಮಾಡ್ಕೊಂಬನ್ನಿ. ಬ್ರೇಕ್ ಡ್ಯಾನ್ಸ್ ಆಡ್ಬಿಟ್ಟು ಹೊಟ್ಟೆ ಎಲ್ಲ ನೋವು ಬಂದ್ಬಿಡ್ತು ಸರ್. ರೀ ಇವಾಗ ನಾನು ನೀವು ಇಬ್ರೆ, ಇನ್ ಮುಂದೆ 3 ಜನ ರೀ. ಅಯ್ಯೋ ಚಿನ್ನ, ನೀ ಹೇಳೋ ಮಾತಾ ಕೇಳ್ಬಿಟ್ಟು ಬೆಟ್ಟ ಹೊಡೆದು ಇಲಿ ಹಿಡ್ದಷ್ಟೇ ಸಂತೋಷ ಆಗೋಯ್ತು ಕಡೆ. ಕಳ್ಳಿ ನಂಗೆ ಹೇಳಲೇ ಇಲ್ಲ. ಮಗು ಬರುತ್ತಾ? ಮಗು ಅಲ್ಲ ರೀ, ನಮ್ಮ ಅಮ್ಮ ಬರ್ತಿದ್ದಾರೆ. ಏನೇನೋ ಆಸೆ ಹುಟ್ಟಿಸ್ಬಿಟ್ಟಲೆ ಮನ್ಸಲ್ಲಿ. ಸರಿ, ನಿಮ್ಮ ಅಮ್ಮ ಯಾಕೆ ಬರ್ತಾವ್ರೆ? ನಾ ಹೊಸದಾಗಿ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದೀನಲ್ಲ, ಅದಕ್ಕೆ ಹೆಲ್ಪ್ ಮಾಡಕ್ಕೆ ಅಂತ ಬರ್ತಿದ್ದಾರೆ. ಪಾಪ ವಯಸ್ಸಾಗಿರೋರ್ಗೆ ಯಾಕೆ ತೊಂದರೆ ಕೊಡ್ತೀರಾ? ಇನ್ನೇನ್ ಮಾಡೋದ್ರಿ? ನಿನ್ ತಂಗಿ ಕರೆಸ್ಬಿಡು. ಆಯ್ತ್ರಿ, ನಾನ್ ನನ್ನ ತಂಗಿನ ಕರೆಸ್ಬಿಡ್ತೀನಿ. ನನ್ನ ಆಫೀಸಿಂದ ಪಿಕಪ್ ಡ್ರಾಪ್ ಮಾಡಕ್ಕೆ ನಿಮ್ ತಮ್ಮನ ಕರೆಸ್ಬಿಡಿ. ಅಂದ್ರೆ ರೀ, ನೀವ್ ನನ್ನ ತಂಗಿಗ್ ಲೈನ್ ಹಾಕಿದ್ರೆ ನಾನ್ ಸುಮ್ನೆ ಇರ್ಬೇಕು. ಅದನ್ನೇ ನಾನ್ ಮಾಡಿದ್ರೆ ಉರಿಯತ್ತಲ್ಲ. ಅಮ್ಮ ತಾಯಿ ಮಾಂಸ ಪರ್ವತ, ಹಿಂಗೆ ಮಾತಾಡ್ತಿರ್ತೀಯ, ಹೊಟ್ಟೆಗೇನಾರ ಹಾಕ್ತೀಯ? ಯಾವಾಗ್ಲೂ ನಿಮ್ ಹೊಟ್ಟೆ ಬಗ್ಗೆನೇ ಯೋಚನೆ. ಇವತ್ ನನ್ ಬರ್ತ್ಡೇ ರೀ. ಚಿನ್ನು, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ರೀ. ಏನೇನ್ ಟ್ಯಾಕ್ಸ್ ಆಗ್ತಾಳೋ ಏನೋ, ಎಸ್ಕೇಪ್ ಆಗ್ಬಿಡ್ಬೇಕು. ಚಿನ್ನು, ನಾವ್ ಆಚೆ ಕಡೆ ಎಲ್ಲೂ ಹೋಗೋದ್ ಬೇಡ, ಇಲ್ಲೇ ಅಡ್ಗೆ ಮಾಡ್ಕೊಂಡು ಗ್ರ್ಯಾಂಡ್ ಆಗಿ ಆಚರಿಸೋಣ. ನಿಮ್ ಮಾತ್ ಮೀರಕ್ಕಾಗತ್ತಾ? ಇವತ್ ಮನೇಲಿ ಏನು ಅಡ್ಗೆ ಮಾಡೋದ್ ಬೇಡ, ಹೊರಗಡೆ ಹೋಗ್ಬಿಟ್ಟೆ ತಿನ್ನೋಣ. ರೀ, ನಿಮ್ಗೋಸ್ಕರ 5 ಸ್ಟಾರ್ ಹೋಟೆಲ್ ಅಲ್ಲಿ ಡಿನ್ನರ್ ಅರೇಂಜ್ ಮಾಡಿದೀನ್ರಿ. ಚಿನ್ನ, ಹೋದ ವರ್ಷ ಅತ್ತ ಕೊಡಿ ಇತ್ತ ಕೊಡಿ ಅಂತ ನಾನು ಪ್ರಾಣ ತಿಂದಿದ್ದೆ. ಈ ಸಲ 5 ಸ್ಟಾರ್ ಹೋಟ್ಲಲ್ಲಿ ನನಗೋಸ್ಕರ ಡಿನ್ನರ್ ಅರೇಂಜ್ ಮಾಡಿದ್ಯಾ? ಅಪ್ಪ ಜನಗಳೇ, ನನ್ನ ಹೆಂಡತಿ ಎಲ್ಲರಿಗೂ ಸಿಕ್ಬಿಟ್ರೆ ರೀ. ಸಾರಿ ಕಣ್ರಪ್ಪ, ನನ್ನ ಹೆಂಡತಿ ತರನೇ ಹೆಂಡತಿ ಎಲ್ಲರಿಗೂ ಸಿಕ್ಬಿಟ್ರೆ ಈ ನೆಮ್ಮದಿ ಅನ್ನೋದು ಗಂಡಸಿಗೆ ಕೊರಿಯರ್ ಅಲ್ಲಿ ಬಂದು ಮನೆ ಬಾಗ್ಲಲ್ಲಿ ತಬಕ್ ಅಂತ ಬಿದ್ದೋಗ್ಬಿಡ್ತದ ಕಡೆ. ರೀ, ಡಿನ್ನರ್ ಏನೋ ಅರೇಂಜ್ ಮಾಡಿರೋದ್ ನಾನೇ, ಆದ್ರೆ ಬಿಲ್ ಪೇ ಮಾಡೋದ್ ನೀವು. ಏನ್ರಿ, ತಿಳಿ ಸಾರ್ಗೆ ಈ ರೇಂಜ್ಗೆ ಎಕ್ಸ್ಪ್ರೆಷನ್ ಕೊಡ್ತಿದ್ದೀರಾ? ಇನ್ನು ಬಾಡೂಟದ ಬಗ್ಗೆ ಹೇಳಿದ್ರೆ ಯಾವ ರೇಂಜ್ಗೆ ಎಕ್ಸ್ಪ್ರೆಷನ್ ಕೊಡ್ಬೇಡ. ಏನೇ ನಿನ್ ಮಾತನಾಡ್ತ? ನಿನ್ನೆ ನಿನ್ ಕಾರ್ಡ್ ಯೂಸ್ ಮಾಡ್ಬಿಟ್ಟು ಡೈಮಂಡ್ ಜ್ಯುವೆಲ್ರಿ ತಕೊಂಡ್ಬಿಟ್ಟೆ. ಏನು ಜಗಪ್ಪ, ನೆಮ್ಮದಿ ನಿನಗೆ ಪಾರ್ಸಲ್ ಅಲ್ಲಿ ಬಂದು ಬೀಳ್ತಾ? ಲೇ ಟಕ್ಲೆ ನನ್ನ ಮಗನೇ, ಈ ಗಂಡಸರಿಗೆ ನೆಮ್ಮದಿ ಅನ್ನೋದು ಕೊರಿಯರ್ ಅಲ್ಲ ಕಣೋ, ನಮ್ಮ ಕೆರಿಯರ್ ಅಲ್ಲೇ ಬರಲ್ಲ. ನಾನೆಲ್ಲೂ ಬರಲ್ಲ ರೀ. ನಾನ್ 2 ನಿಮಿಷದಲ್ಲಿ ರೆಡಿ ಆಗಿ ಬರ್ತೀನಿ, ಅಷ್ಟರಲ್ಲಿ ನೀವು ರೆಡಿ ಆಗ್ಬೇಕು ಅಷ್ಟೇ. ಬರಲ್ಲ ಕಣೆ. ಬಂದಿಲ್ಲ ಅಂದ್ರೆ ಊಟದಲ್ಲಿ ಜಾಪಡ್ ಮಾತ್ರ ಹಾಕೊಡ್ತೀನಿ. ಬೇಡ. ಲೋ ಜಗ, ನಿರಂಜನನ್ ಕೈ ತೋಟದಲ್ಲಿ ಸೂಪರ್ ಪಾರ್ಟಿ ಮಗ, ಬಾಡೂಟ ಇದೆ, ಬಂದ್ಬಿಡಲು. ಲೇ, ಊರಿಂದ ಆಚೆ ಸುಡುಗಾಡಿಗೆ ಯಾವನೋ ಬರ್ತಾನೆ. ಲೇ, ನನ್ನ ಹೆಂಡತಿ ನನಗೋಸ್ಕರ 5 ಸ್ಟಾರ್ ಹೋಟ್ಲಲ್ಲಿ ಡಿನ್ನರ್ ರೆಡಿ ಮಾಡವಳೆ. ಲೇ, ಒಳ್ಳೆ ಮರಿ ಹೊಡೆದವ್ರೆ ಮಗ. ಲೇ, ಹೊಲ್ತೋಗಿರೋ ಬಾಡೂಟನೇ ಇವನು ಮಾಂಸೂಟ ಅನ್ಕೊಂಡ್ಬಿಟ್ಟವನೆ. ನೋಡ, ಅಲ್ಲಿ ನಿರಂಜನ್ ಅವ್ರೇನಾ? ಇದಾರೆ, ಕೇಳ್ದೆ ಅಂತ ಹೇಳ? ಕೇಳಲಿಲ್ಲ ಅಂತ ಹೇಳು. ಅವಾಗ ಫೋನ್ ಮಾಡ್ತಾರೋ, ಬಾಡೂಟ ಅಂದ್ರೆ ಹೆಂಗಿರ್ಬೇಕು ಅಂತ ಹೇಳ್ತೀನಿ. ರೀ, ರೆಡಿ ಆದ್ರಾ? ನೋಡ್ತೀನಾ, ನನ್ಗಾಗಿರೋ ಹಸುಗೆ ಒಳ್ಳೆ ನಾನ್ ವೆಜ್ ತಿನ್ಬಿಡ್ಬೇಕು. ಹೊಟ್ಟೆ ನೋಡ್ರಿ, ಹೊಟ್ಟೆ ನಾನ್ ವೆಜ್ ತಿಂದು ಹಿಂಗಾಗ್ಬಿಟ್ಟಿದೆ. ರೀ, ಮಳೆಗಾಲದಲ್ಲಿ ನಿಮ್ ಹೊಟ್ಟೆ ಅಡಿಯಲ್ಲಿ ಮಗುನ ನಿಲ್ಸ್ಬಿಟ್ರೆ ನೆನೆಯೋದೇ ಇಲ್ಲ. ಅದು ದೇವ್ರು ಕೊಟ್ಟಿರೋ ವರ ಕಣೆ, ಹಂಗೆಲ್ಲ ಹೇಳ್ಬಾರ್ದು. ದೇವ್ರು ಕೊಟ್ಟಿರೋ ವರ ಅಲ್ಲ ರೀ, ಕುಡ್ದು ಬರೆಸ್ಕೊಂಡಿರೋದು. ಸರ್, ಇವ್ರೆಂತ ಕುಡ್ಕ ಅಂದ್ರೆ ಫಸ್ಟ್ ನೈಟ್ ಅಲ್ಲಿ ಪ್ರೀತಿಯಿಂದ ಹಾಲು ತಗೊಂಡು ಕೊಟ್ರೆ ಸೋಡಾ ಮಿಕ್ಸ್ ಮಾಡ್ಕೊಂಡು ಕುಡ್ದಿದ್ದಾರೆ. ಅಷ್ಟೇ ಯಾಕೆ, ಉಪ್ಪಿನಕಾಯಿ ಜೊತೆ ಸ್ವೀಟ್ ನ ನೆಂಚ್ಕೊಂಡು ತಿಂದಿದ್ದಾರೆ. ಕೇಳಿದ್ರ? ಇಲ್ಲ. ಮತ್ತೆ ಈಗ ನನ್ಗೆ ನಾನ್ ವೆಜ್ ಬೇಕಷ್ಟೇ ರೀ. ನಿಮ್ ಹೊಟ್ಟೆ ಕರ್ಗೋವರೆಗೂ ಓನ್ಲಿ ಡಯಟ್ ಫುಡ್. ಡಯಟ್ ಫುಡ್ ತಿನ್ನಂಗಿದ್ರೆ ಮನೇಲಿ ಕೂತ್ಕೊಂಡ್ ಮೊಸರನ್ನ ತಿಂತೀನಿ, ಅಲ್ಲಿಗೆ ಯಾಕೆ ಬರೋಣ? ನೀವು ಬರ್ಬೇಕು ಅಂದ್ರೆ ಬರ್ಬೇಕು. ಬರಲ್ಲ ಕಣೆ. ಬನ್ರಿ. ನಮಸ್ತೆ, ನನ್ನ ಹೆಸರು ವೇಟರ್ ವಾಣಿ ಅಂತ. ಎಲ್ರು ಪ್ರೀತಿಯಿಂದ ವಾ ಅಂತ ಕರೀತಾರೆ. ಈಗಿನ ಕಾಲದಲ್ಲಿ ಎಲ್ರು ಫಾಸ್ಟ್ ಫುಡ್ ಕಲ್ಚರ್ಗೆ ಎಡಿಟ್ ಆಗ್ಬಿಟ್ಟು ಜಂಕ್ ಫುಡ್ ತಿನ್ಕೊಂಡು 20-22 ವಯಸ್ಸಿಗೆ ನಿಗರ್ಕೊಂಡ್ಬಿಡ್ತಾರೆ. ಹೋಗ್ಲಿ ಬಿಡಿ, ನಮ್ಗೆ ಯಾಕೆ.
ನಮಸ್ತೆ ಸರ್. ಸರ್ ನಿಮ್ ವೇಟ್ ಎಷ್ಟು? ಹುಡುಗರ ಹತ್ರ ಏಜ್ ಕೇಳಬಾರ್ದು, ಹುಡುಗರ ಹತ್ರ ವೇಟ್ ಕೇಳಬಾರ್ದು. ನಾನ್ ಕೇಳ್ತಿದ್ದೀನಲ್ವಾ ಸರ್, ಹೇಳಿ ಪರವಾಗಿಲ್ಲ. ಒಂದು ಕ್ವಿಂಟಲ್ ಹತ್ರ ಇರಬೇಕು, ಅರೌಂಡ್ 90+. ಅಪ್ಪ ಏನ್ ಸರ್ ನೀವು ಕೂತಲ್ಲೇ ಮ್ಯೂಸಿಕ್ ಕಂಪೋಸ್ ಮಾಡ್ಕೊಂಡು ಇಷ್ಟೊಂದು ದಪ್ಪ ಆಗ್ಬಿಟ್ಟಿದ್ದೀರಾ? ತುಂಬಾ ವರ್ಷದಿಂದ ಮೇಂಟೈನ್ ಮಾಡ್ತಾ ಇದ್ದೀನಿ. ಏನ್ ಸರ್ ಮೇಂಟೈನ್ ಮಾಡ್ತೀರಾ ಸರ್? ಇಲ್ಲಿ ನೋಡಿ, ಒಂದ್ ಕೆಲಸ ಮಾಡಿ, ಈ ರೆಸ್ಟೋರೆಂಟ್ ಬಂದ್ಬಿಡಿ, ಒಂದ್ ವಾರದಲ್ಲಿ ಎಲ್ಲ ಸರಿ ಹೋಗ್ಬಿಡುತ್ತೆ. ನಿಮ್ಗೊಂದ್ ವಿಷಯ ಗೊತ್ತಾ ಸರ್? ರಚಿತಾ ರಾಮ್ ಅವರು ಒಂದ್ ವಾರ ನಮ್ ರೆಸ್ಟೋರೆಂಟ್ ಬಂದೆ ಡಯಟ್ ಮಾಡಿ ಫಿಗರ್ ಮೇಂಟೈನ್ ಮಾಡಿದ್ಕಿನ ಫಿಲ್ಮ್ ಅಲ್ಲಿ ಚಾನ್ಸ್ ಸಿಕ್ಕಿರೋದು. ಹೌದೌದು, ಅವರೇ ಸರ್ವ್ ಮಾಡಿರೋದು, ಅವರೇ ನೋಡ್ಕೊಂಡಿರೋದು ನನ್ನ, ಅಲ್ವಾ ನೀಲಾ? ಹೌದು, ನೆನಪಿದೆ ತಾನೆ? ಆದ್ರೇನ್ ಮಾಡೋದು, ಈ ಝೀರೋ ಫಿಗರ್ ನ ಸೈಡ್ ಹೊಡಿಯಕ್ ಆಗ್ಲಿಲ್ಲ ಬಿಡಿ. ಕರೆಕ್ಟ್ ಕರೆಕ್ಟ್, ಮಾತು ಬೇರೆ. ಹೌದು. ಹೋಗ್ಲಿ, ಸಸ್ಯಾಹಾರಿಗೆ ಸದಾ ಸಿದ್ಧ ವೇವ ವೇಟರ್ ವಾಣಿ. ಹಾಯ್ ಮೇಘನಾ, ಹೌ ಆರ್ ಯು? ಹಾ ಮೇಘನಾ, ಒಂದ್ ವಿಷಯ ಕೇಳ್ಪಟ್ಟೆ, ನಿಜನಾ? ನೋಡು, ನಿನ್ ಗಂಡ ಯಾವಾಗ್ಲೂ ನಿನ್ ಕಡೆನೆ ನೋಡ್ಬೇಕಂತ ಹೇಳಿದ್ರೆ ನಿನ್ ಮನೆ ಕೆಲ್ಸದವಳು ಸುಸು ಇದ್ದಾಳಲ್ಲ, ಅವಳು ಬ್ಯಾಕ್ಲೆಸ್ ಬ್ಲೌಸ್ ಹಾಕೊಂತಾಳೆ ನೋಡು, ಅದನ್ನ ಒಂದು ವಾರ ನೀನ್ ಇಸ್ಕೊಂಡ್ ಹಾಕೋ. ಆಮೇಲೆ ನೋಡು, ನಿನ್ನ ಗಂಡ ನಾಯಿ ತರ ನಿನ್ನಿಂದನೇ ಸುತ್ತಾನೆ. ಇನ್ನೊಂದು ವಿಚಾರನಮ್ಮ, ಈ ಗಂಡಸರು ಒಂಥರ ಹೈಬ್ರಿಡ್ ನಾಯಿ ಇದ್ದಂಗೆ, ಎಷ್ಟೇ ನೀಟಾಗಿ ಸಾಕಿದ್ರು ಕಂತ್ರಿ ನಾಯಿ ಕಂಡ್ ಕೂಡ್ಲೆ ಬಾಲ ಅಲ್ಲಾಡಿಸ್ತಾರೆ. ನನ್ಗೆ ಯಾಕೆ ನಿನ್ ಮನೆ ವಿಚಾರ? ನಂದೇ 1005 ಇಡು ಫೋನು. ಹಲೋ ಸರ್. ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಭಾಗ್ಯ. ಏನ್ ಮೇಡಮ್ ನಿಮ್ ಸೌಂದರ್ಯ ರಾಶಿ ಸನ್ನಿ ಲಿಯೋನ್ಗಿಂತ ఎక్కువ, ಐಶ್ವರ್ಯ ರಾಯ್ಗಿಂತನೂ ತక్కుವ. ಯಾವನ್ ಕೆತ್ತದ ಈ ಮಕ್ಕಳ? ಸೂಪರ್ ಆಗಿದೆ ಮೇಡಮ್. ಮೇಡಮ್, ಈ ನಿಮ್ಮ ಸೌಂದರ್ಯ ರಾಶಿನ ನೋಡ್ತಾ ಇದ್ರೆ ಯಾರೋ ಎಕ್ಸ್ಪೀರಿಯನ್ಸ್ ಇರೋ ಶಿಲ್ಪಿನೇ ಕೆತ್ತಿರ್ಬೇಕು. ನಮ್ಮಪ್ಪ ಮಹಾನ್ ಕಲಾನುಭಾವ ಗಂಗಾಧರ್ ಎದುರು ಇರ್ಬೋದು. ಅಲ್ಲ ಮಾಂಸ ಪರ್ವತ, ಹೇಳೋದ್ ಕೇಳಿಸ್ಕೋ, ನನಗಾಗಿರೋ ಹಸುವಿಗೆ 4 ಪ್ಲೇಟ್ ಚಿಕನ್ನು, ಮಟನ್ನು, ಕುರಿ ಮಾಂಸ ಎಲ್ಲ ಬಂದ್ಬಿಡ್ಬೇಕು. ರೀ, ಕುರಿ ತಿಂದು ತಿಂದು ನಿಮ್ ಮುಖನೂ ಕುರಿ ತರನೇ ಆಗೋಗಿದೆ. ವೆಜ್ ತಿನ್ ನೋಡ್ರಿ, ವೆಜ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಲೈಟ್ ಫೀಲ್ ಆಗ್ತೀರಾ. ಎಮ್ಮೆನು ವೆಜ್ಜೇ ತಿನ್ನೋದು. ಅದ್ ಯಾವತ್ತಾರು ಜ್ವರ ಬಂದಿದೆ ಅಂತ ಹೇಳಿದ್ಯಾ? ಜ್ವರ ಬಂದ್ರು ಅದಕ್ಕೆ ಹೇಳಕ್ಕಾಯ್ತದ? ಏಯ್, ಹಸು, ಎಮ್ಮೆ, ಆನೆ ಎಲ್ಲ ಹುಲ್ಲೆ ತಿನ್ನೋದು. ನೋಡಕ್ ಹೆಂಗಿರುತ್ತೆ? ಊದ್ಕಂಡ್ ನಿಂತರ ಇರುತ್ತೆ. ಅದೇ ಸಿಂಹ, ಹುಲಿ, ಚಿರತೆ ದಿನಾ ಮಾಂಸ ತಿನ್ನುತ್ತೆ. ನೋಡಕ್ ಒಳ್ಳೆ ಫಿಟ್ ಅಂಡ್ ಫೈನ್ ಆಗಿ ರಚಿತಾ ಮ್ಯಾಮ್ ತರ ಇರಲ್ವಾ? ಹಾಯ್ ಪಿಕೆ, ಹಾಯ್, ಹೌ ಯು? ಫೈನ್ ಆಂಟಿ. ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಭಾಗ್ಯ. ಅಂದಂಗೆ ಆಂಟಿ, ನಿಮ್ ಗಂಡ ಡೆಲ್ಲಿಲಲ್ಲ ಇರೋದು? ಡೆಲ್ಲಿಲಿ ಏನಾಗಿದ್ದಾರೆ? ಅಲ್ಲೂ ನನ್ ಗಂಡನೇ ಆಗಿದ್ದಾರೆ. ಆಂಟಿ, ಸಾರಿ ಮೇಡಮ್, ನೀವೇನ್ ಕೆಲಸ ಮಾಡೋದು? ಸೀರಿಯಲ್ಗೆ ಕಥೆ ಬರೀತೀನಿ. ಏನಿಬ್ರೇ ಬಂದಿದ್ದೀರಾ? ಸೊಸೆ ಮೊಮ್ಮಕ್ಳು ಯಾರು ಇಲ್ವಾ? ಅಯ್ಯೋ, ಅದು ನೀನಪ್ಪ ಹೇಳೋದು. ಮಗ, ನಿನ್ ಕೂದ್ಲು ಸ್ಟ್ರೈಟ್ ಇದೆ, ನಿನ್ ಹೆಂಡತಿ ಕೂದ್ಲು ಸ್ಟ್ರೈಟ್ ಇದೆ, ಆದ್ರೆ ನಿನ್ ಹೆಂಡತಿ ಅತ್ತೆ ಮಗನ್ ಕೂದ್ಲೇನಕ್ಕೆ ಗುಂಗ್ರಿದೆ ಅಂದೆ ಅಷ್ಟೇ ಕಣೋ. ಬ್ಯಾಗ್ ಎತ್ಕೊ ಓಡೋಗ್ಬಿಟ್ಲ. ನೀವು ಹೋಗಿ ಕರ್ಕ ಬರ್ಲಿಲ್ವೇನೋ? ಅಯ್ಯೋ, ಹೋಗ್ ಸಮಾಧಾನ ಮಾಡಿ ಕರ್ಕೊಂಬಂದೆ. ಯಾಕೆ? ಏನಪ್ಪ ಮಾಡೋದು, ನನ್ ಮಗನ್ಗುನು ಆಫೀಸಲ್ಲಿ ವರ್ಕ್ ಮಾಡೋ ರಿಸೆಪ್ಷನಿಸ್ಟ್ನು ಲಿಂಕ್ ಇದೆ ಅಂತ ಯಾರೋ ಹಾಕೊಟ್ಬಿಟ್ರು, ಅವಳು ಓಡೋಗ್ಬಿಟ್ಲು. ಆಂಟಿ ನೋಡಿ, ಬೇರೆಯವ್ರು ಕೂತ್ಕೊಳ್ಳೋ ಜಾಗದಲ್ಲಿ ನಾವು ಮಳೆ ಇಟ್ರೆ, ನಾವು ಕೂತ್ಕೊಳ್ಳೋ ಜಾಗದಲ್ಲಿ ಆ ಭಗವಂತ ರಾಡೆ ಇಟ್ಬಿಡ್ತಾನೆ. ಇವಾಗ ಏನು ಇಟ್ಟಿಲ್ಲ, ಕೂತ್ಕೊಳ್ಳೋ. ನನ್ ಮಗನೇ, ಅಯ್ಯೋ ಬರ್ರಿ, ಅದೆಲ್ಲ ಹೋಗ್ಲಿ ಬಿಡಿ. ಹಿಂಗ್ ಹೋಗ್ಲಿ ಬಿಡಿ ಬಿಡಿ ಅಂದಿದ್ದಕ್ಕೆ ಅಲ್ವಾ ನಿನ್ನ ಹೆಂಡತಿ ಹೋಗ್ಬಿಟ್ರದು. ಹೋಗೋ, ನನ್ ಮಗನ ಹತ್ರ ಮಾತಾಡಕ್ ಬರ್ತಾನೆ. ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಭಾಗ್ಯ. ನೀ ಏನಾರು ಮಟನ್ ಆರ್ಡರ್ ಮಾಡ್ದ? ಇಲ್ಲಪ್ಪ. ಯಾಕೆ? ನಲ್ಲಿ ಮುಳೆ ಬಂದ್ ನಿಂತ್ಕೊಂಡ್ಬಿಟ್ಟಿದೆ. ಸಣ್ಣ ಅವಳಪ್ಪ ಇವಳು. ಕಾಲ್ಕಜ್ರೆ ಬೈಲಿ. ಅಲ್ಲ, ನೀನ್ ಹುಟ್ಬೇಕಾದ್ರೆ ನಿಮ್ಮ ಅಮ್ಮನಿಗೆ ಹೆರಿಗೆ ನೋವೇ ಆಗಿಲ್ಲ ಅನ್ಸುತ್ತೆ ಕಣಮ್ಮ. ಥ್ಯಾಂಕ್ ಯು ಸರ್. ಬೇಜಾರಾಯ್ತಾ? ಇಲ್ಲ, ಆಗ್ಲಿ ಅಂತ ಹೇಳಿದ್ದು. ಅಲ್ಲ, ನೀವು ಹೊಟ್ಟೆಯಿಂದ ಬಂದ ಕೋಳಿ ಮೊಟ್ಟೆಯಿಂದ ಬಂದ? ರೀ, ಸ್ವಲ್ಪ ಸುಮ್ಮನೆ ಇರ್ತೀರಾ? ನಿಮ್ಗೆ ಯಾವ ಯೋಗ್ಯತೆ ಇದೆ ಅಂತ ಹಿಂಗೆಲ್ಲ ಹೇಳ್ತಿದ್ದೀರಾ? ನೀವು ಸ್ವಲ್ಪ ಎದ್ ಬನ್ನಿ. ಹೆಂಗಿದೆ ಬಾಡಿ? ನೀವು ಹಾಕಿರೋ ಬೆಲ್ಟ್ ಬ್ರ್ಯಾಂಡ್ ಯಾವ್ದು ಅಂತ ಹೇಳ್ತೀರಾ? ಬೆಲ್ಟ್ ಹಾಕಂತವನು ಬ್ರ್ಯಾಂಡ್ ಯಾವ್ದು ಅಂತ ಗೊತ್ತಿರಲ್ವಾ? ಹೊಡಿಲಿ. ನೀವ್ ನೆಲ ನೋಡಿ ಎಷ್ಟು ವರ್ಷ ರೀ ಆಯ್ತು? ನಿಮ್ ಕಾಲಲ್ಲಿ ಎಕ್ಸ್ಟ್ರಾ ಬೆರಳು ಬಂದ್ರು ನಿಮ್ಗೆ ಗೊತ್ತಾಗಲ್ಲ.
ಸರ್ ಅಲ್ಲೋಡಿ ಇಲ್ಲಿ ಎಲ್ಲಮ್ಮ ಅದ್ ನಿಮ್ ದುಡ್ಡ ಇದ ಇಲ್ಲಿ ಬಿದ್ದಿದೆ ಅಂದ್ರೆ ನಂದೇ ತಾನೆ ಎತ್ಕೊಂತಿಂತಡಿ ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ ನಂದೇ ದುಡ್ಡು ಎತ್ತೆ ಎತ್ತೆ ಮೇಡಮ್ ನೀವು ತಕ್ಕನೆ ನೋಡಿದ್ದೀರಾ ಸೇಮ್ ಇದೇ ತರ ಇರುತ್ತೆ ಇಲ್ಲೋಡಿ ಮೇಡಮ್ ನೀವು ಮನೆಗೆ ಹೋಗ್ತೀರಲ್ಲ ಬಸ್ಸಲ್ಲಿ ಹೋಗ್ಬೇಡಿ ಈ ದೋಣಿ ಇದೆ ಅಲ್ವಾ ಹತ್ಕೊಂಡು ಹೋಗ್ಬಿಡಿ ಎಲ್ಲಿ ಆ 1/4 kg ಎಲ್ಲಿ ಬಗದು ಹೊಟ್ಟೆ ಒಳಗೆ ಹಾಕಬಿಡ್ತೀನಿ ನೋಡ ನಿಮ್ಮಿಂದ ನನ್ ಮರ್ಯಾದೆ ಹೋಯ್ತು ಸುಮ್ಮನೆ ಕೂತ್ಕೊಳ್ರಿ ಮಾಡ್ತೀನಿ ಒಳಗ್ ನೋಡಿ ಈಗ 1/4 kg ಹೇಳಿ ಸರ್ ನೀರ್ ತಂದ್ ಮಾಡ್ಕೋ ಓಕೆ ಸರ್ ಸರ್ ಹೇಳಿ ಏನಿಲ್ಲ ಹೋಗು 1/4 kg ಹೇಳಿ ಟಿಸು ಚೆನ್ನಾಗಿಲ್ಲ ಬೇರೆ ತಂದ್ ಮಾಡ್ಕೋ ಓಕೆ 1/4 kg ಹೇಳಿ ನ್ಯೂಸ್ ಪೇಪರ್ ತಗೊಂಡ್ ಬಾ ಓಕೆ 1/4 kg ಹೇಳಿ ಸುಮ್ನೆ ಕರ್ದೆ 1/4 kg ನೀವು ಸುಮ್ನೆ ಕರೆದ್ರ ಫ್ಯಾನ್ ಹಾಕಿ ಓಕೆ 1/4 kg ಬೈಲಿ ಹೇಳಿ 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 ಇದನ್ನ ತಲೆ ಮೇಲೆ ಇಟ್ಕೋ ಯಾಕೆ ಫ್ಯಾನ್ ಹಾಕ್ತಾಗ ಮೇಲೆ ಹಾರ್ಬಿಟ್ರೆ ನನಗೆ ರೇಗಿಸ್ತಾಳೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆರೋಗ್ಯವೇ ಭಾಗ್ಯ ಹೀಗೆ ನಗ್ತಾ ಇದೆ ಆಯುಸ್ಸು ಜಾಸ್ತಿ ಆಗ್ಬಿಡುತ್ತೆ ಭಾಗ ಮಾರ್ಗ ಏನಾರ ತಂದು ಕೊಡು ಓಕೆ ನನ್ನ ವಯಸ್ಸು 20 ವರ್ಷ ಜಾಸ್ತಿ ಆಯ್ತಪ್ಪ ನಂದು 80 ವರ್ಷ ಒಂದು ನಿಮಿಷ ಮೇಡಮ್ ನಿಮ್ಮ ಆರ್ಡರ್ ತಗೊಳ್ಳಿ ಓಕೆ 1/4 kg ಬನ್ನಿ ಹೇಳಿ ಪಾಪ ಬರೀ ಬಾಳೆ ಎಲೆ ಹಾಕಿದೆ ಅಲ್ಲಮ್ಮ ಊಟ ಗಿಟ್ಟ ತಂದು ಹಾಕು ಅದೇ ಊಟ ಏನೇ ಅವಳು ಬಾಳೆ ತೊಟ್ಟಕ್ ನುಗ್ಗಿರೋ ಆನೆ ತಿಂದಂಗ್ ತಿಂತವಳೆ ನೋಡಿ ಸರ್ ಬಾಳೆ ಎಲೆ ಆರೋಗ್ಯಕ್ಕೆ ಒಳ್ಳೇದು ಜೀರ್ಣ ಶಕ್ತಿ ಹೊಂದಿದೆ ಅದನ್ನ ತಿಂದ್ಬಿಟ್ರೆ ಬೆಳಿಗ್ಗೆ ಹೂ ಹೋದಂಗ್ ಹೋಗುತ್ತೆ ಸರ್ ನೀ ಸತ್ತೆ ಕಣು ನನಗಿದೆಲ್ಲ ಅಡ್ಜಸ್ಟ್ ಆಗಲ್ಲ ನಮ್ಗೇನಿದ್ರು ನಾನ್ ವೆಜ್ ಮಾತ್ರ ಸ್ವಲ್ಪ ಸುಮ್ನೆ ಕೂತ್ಕೋತೀರಾ ನಿನ್ನಿಂದ ನಾವ್ ಇನ್ನೂ ಅದೇನೇನ್ ತಡ್ಕೋಬೇಕು ಏನೋ ತಗೊಳ್ಳಿ ಮೇಡಮ್ ತಗೊಳ್ಳಿ ಸರ್ ಓಕೆನಾ 1/4 kg ಹೇಳಿ ಮೇಲೆ ಸರ್ಕ ತಗೋ ಟಿಪ್ಸು ಟೇಬಲ್ ಸಖತ್ತಾಗಿ ಡೆಕೋರೇಷನ್ ಮಾಡಿದ್ಯಾ ನೀನು ಥ್ಯಾಂಕ್ ಯು ಸರ್ ಹಲೋ ಲೋ ಮಗ ನಿರಂಜನನ ಬಾರ್ನ ಸಖತ್ತಾಗಿ ಡೆಕೋರೇಷನ್ ಮಾಡಿದಾನ ಬಾರಲೋ ಲೇ ಕೋತ್ ನನ್ನ ಮಗನೇ ಇಲ್ಲ ನನ್ನ ಹೆಂಡತಿ ಟೇಬಲ್ ರೆಡಿ ಮಾಡ್ಸವಳೆ ಕಣೋ ಲೇ ಬಿಟ್ಟಿ ಎಣ್ಣೆ ಕಣೋ ಅಷ್ಟ್ಯಾಕೋ ದುಡ್ಡು ಕೊಟ್ಟು ಖರ್ಚು ಮಾಡ್ತೀಯಾ ಬಾರೋ ಇಲ್ಲಿ ಯಾವನ ಹತ್ರ ಮಾತಾಡ್ತಾ ಇದ್ಯಾ ಬಿಟ್ಟಿ ಲೇ ಬಿಟ್ಟಿ ತಿನ್ನಕ್ಕೆ ಅಂತಾನೆ ಇಲ್ಲೊಂದು 10 ಜನ ಬರ್ಗೆಟ್ ನಿಂತವ್ರೆ ಅವ್ರು ಕರ್ಕೊ ಬಿಟ್ಟಿ ತಿನ್ಬೇಕು ಅನ್ನಂಗಿದ್ರೆ ನನ್ ದುಡ್ಡಲ್ಲೇ ನನ್ ಸ್ವಂತ ದುಡ್ಡೆಲ್ಲ ತಿಂತಿರ್ಕಣ ಬಿಟ್ಟಿ ಮುಟ್ಟಲ್ಲ ಅಲ್ಲಿ ನಿರಂಜನ್ ಅವ್ರ ಅದಾರೆ ಕೇಳಿದೆ ಅಂತ ಹೇಳ ಕೇಳಲಿಲ್ಲ ಅಂತ ಹೇಳು ದೌಲತ್ ಮಗ ಕಡೆ ನಾನು ಯಾವಾಗ ಸಾಕ್ ಸುಮ್ನೆ ಕೂತ್ಕೊಳ್ರಿ ರೀ ಶುರು ಮಾಡೋಣ ಊಟ ಬರ್ಲಿ ರೇ ಇದೇ ಊಟ ರೀ ಏನೇ ಮಾಡ್ತಾ ಇದ್ಯಾ ನೋಡ್ದವ್ರು ಗಂಡ ಇವಳಿಗೆ ಅನ್ನ ಹಾಕಲ್ಲ ಅಂತ ಅನ್ಕೊಳಲ್ವಾ ರೀ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಇಲ್ಲಿ ನೋಡಿ ದಾಸವಾಳ ಇದರಲ್ಲಿ ವಿಟಮಿನ್ ಎ ಬಿ ಸಿ ಎಲ್ಲಾನು ಇರುತ್ತೆ ಗುಲಾಬಿ ಹೆಸರಲ್ಲಿ ವಿಟಮಿನ್ ಎ ಎಲ್ಲಾನು ಇರುತ್ತೆ ರೀ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ತಿನ್ರಿ ತಿನ್ರಿ ಏನೇ ಇದು ಉಪ್ಪು ಗಂಜಲ ರೀ ನಮ್ ಟೇಬಲ್ ಯಾಕೋ ಕೊಡ್ದೆ ನೀನು ರೀ ಇಲ್ಲಿ ನೀರ್ ಬದಲು ಗಂಜಲಾನೇ ಕೊಡ್ತಾರೆ ಅದು ಆಂಟಿಬಯೋಟಿಕ್ ರೀ ನಿನ್ನ ಆಂಟಿಬಯೋಟಿಕ್ ಆಮೇಲೆ ಈಗ ಎಕ್ಸ್ಪೆರಿಮೆಂಟ್ ಎಲ್ಲ ಬೇಡ ಬಾಚು ನಾವು ಹೋಗ್ಬಿಡೋಣ ರೀ ಇಲ್ಲಿ ನೋಡ್ರಿ ಸಗಣಿ ಫ್ರೈ ವಾವ್ ಯಮ್ಮಿ ಆಗಿದೆ ಸಗಣಿ ವೈನ್ ತರನೇ ಎಷ್ಟು ಹಳೇದಾಗುತ್ತೋ ಅಷ್ಟೇ ಟೇಸ್ಟಿ ತಿನ್ರಿ ಅಯ್ಯೋ ತಿನ್ರಿ ನೀನ್ ಸತ್ತೆ ಕಣು ಏನೇ ಇದು ಹಿಂಗಿದೆ ಮ್ಯಾಮ್ ಎಲ್ಲ ಚೆನ್ನಾಗಿತ್ತಾ ವಾವ್ ಎಕ್ಸ್ಟ್ರಾರ್ಡಿನರಿ ಮೈಂಡ್ ಬ್ಲೋಯಿಂಗ್ ಐ ಜಸ್ಟ್ ಲವ್ಡ್ ಇಟ್ ಥ್ಯಾಂಕ್ ಯು ಆರೋಗ್ಯವೇ ಭಾಗ್ಯ ಏನ್ ಬೇಕು ಹೇಳಿ ಓಕೆ ಮೆನು ನೋಡ್ತೀನಿ ನಾನು ಓಕೆ ವಾವ್ ತುಳಸಿ ವಿತ್ ಜೇಡಿ ಮಣ್ಣು ಆಲದ್ ಮರದ ಬೇರಿನ ಫ್ರೈ ಉಪ್ಪು ಹುಣಸೆ ಬೀಜ ವಾವ್ ಐಟಮ್ಸ್ ಎಲ್ಲ ಸಕ್ಕತ್ತಾಗಿ
ಆಗಿದೆ. ಓಕೆ, ನನಗೆ ಅನ್ಸ್ಯಾಚುರೇಟೆಡ್ ಫ್ಯಾಟ್, ಪ್ರೋಟೀನ್, ಇವರಿಗೆ ಆಂಟಿ ಒಬೆಸಿಟಿ, ಕ್ರಾನಿಕ್ ಡಿಸೀಸ್ ಗಿಡಗಳು, ಹಾರ್ಟ್ ಅಟ್ಯಾಕ್ ಡಿಸೀಸ್ ಗಿಡಗಳು, ಆನಂತರ ಟೈಪ್ 2 ಡಯಾಬಿಟಿಸ್ ಗಿಡಗಳು ಕೊಡಿ. ಆಮೇಲೆ ಕ್ಯಾನ್ಸರ್ ಕೌಂಟ್ ಕೊಟ್ಬಿಡಿ. ಓಕೆ ಮೇಡಮ್. ಲೇ, ನೀ ಇಷ್ಟೊತ್ತು ಹೇಳಿತ್ತು ಊಟನ ಇಲ್ಲ ನಿರಂಜನ್ ತೋಟನ? ನಿರಂಜನ್ ಅಂತಲೇ ಜ್ಞಾಪಕ ಬಂತು. ಅವನಿಗೆ ಫೋನ್ ಮಾಡ್ಬಿಟ್ಟು ಅವ್ರ ಮನೆ ಬಾಡೋಟಕ್ಕೋಗ್ಬಿಡ್ತೀನಿ. ಹಲೋ ಅಣ್ಣ, ಅರ್ಧ ಗಂಟೆ ಲೇಟ್ ಆಗೋಯ್ತು. ಒಂದು ದೊಡ್ಡ ಗಿಫ್ಟ್ ತಗೊಂಡು ಬರ್ತಾ ಇದ್ದೀನಿ. ಬಾರ ಬಾ ಹೋಗ್ಬಿಟ್ಟು ನನ್ ತೋಟ ಬಾಗ್ಲಾಕಿರುತ್ತೆ, ಗೇಟ್ ದಾಟಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಹಂಗೆ ಮನೆಗೆ ಹೋಗ್ಬಿಡು. ಊಟ ಖಾಲಿ ಆಗೋಯ್ತಾ? ಫೋನ್ ಯಾವನ್ಗ ಫೋನ್ ಮಾಡ್ತೀರಿ? ಈಗ ಫೋನ್ ನೀನ್ ಸತ್ತಗಣ. ಹೊಟ್ಟೆ ಹಸಿತಾ ಇದೆ, ತಿನ್ನಕ್ಕೇನಾದ್ರೂ ಕೊಡಿಸ್ರೆ. ನೋಡ್ರಿ, ವಾವ್, ಅಮೇಜಿಂಗ್ ಆಗಿದೆ. ನಿಮ್ ಹೊಟ್ಟೆ ಕರ್ಗೋವರೆಗೂ ಇದೇ ಫುಡ್ ನಿಮ್ಗೆ. ಗುರು ಸರ್, ಈ ರಸದೌತಣ ಹೇಗಿತ್ತು? ಎಂಟರ್ಟೈನಿಂಗ್ ಆಗಿತ್ತು. ಅಫ್ಕೋರ್ಸ್ ಕಾನ್ಸೆಪ್ಟ್, ಯಾಕಂದ್ರೆ ಇವತ್ತು ಮೋಸ್ಟ್ ಸೆಲ್ಲಿಂಗ್ ಪಾಯಿಂಟ್, ಐ ಥಿಂಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಬಿಸ್ನೆಸ್ ಇನ್ ಇಂಡಿಯಾ, ಕಟಿಂಗ್ ಫುಡ್ಸ್, ಡಯಟ್. ಇಟ್ಸ್ ಎ ಹ್ಯೂಜ್. ಡಯಟಿಷಿಯನ್ ಅವ್ರ ಸಂಬಳ ಅಥವಾ ಫೀಸ್ ಕೇಳಿದ್ರೆ ತಲೆ ತಿರುಗುತ್ತೆ. ಸೊ ಇಟ್ಸ್ ಎ ರನ್ನಿಂಗ್ ಹಾಟ್ ಬಿಸ್ನೆಸ್ ಇನ್ ಇಂಡಿಯಾ. ಅದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ರಿ. ಅಂಡ್ ನೀಲಾ, ಐ ಥಿಂಕ್ ಅದಕ್ಕೆ ರೈಟ್ ಮಾಡೆಲ್ ಅಂತ ಅನ್ಸುತ್ತೆ. ಸೊ ಪರ್ಫಾರ್ಮೆನ್ಸಸ್, ಐ ಥಿಂಕ್ ಎವ್ರಿಬಡಿ ವಾಸ್ ಗುಡ್. ಕೀಪ್ ಇಟ್ ಅಪ್. ಥ್ಯಾಂಕ್ ಯು. ಹೇಗಿತ್ತು? ಏನೋ ಅದೇ ರೆಸ್ಟೋರೆಂಟ್ಗೆ ಹೋಗಿ ಡಯಟ್ ಮಾಡಿದ್ದು ಅಂತೆಲ್ಲ ಕೇಳ್ಪಟ್ಟೆ. ಆಮೇಲೆ ಅದ್ರಲ್ಲಿ ನೆಕ್ಸ್ಟ್ ಬಂತು ನನಗೆ ನನ್ನಷ್ಟು ಏನು ಇಲ್ಲ ಅಂತ. ಅದ್ ಖಂಡಿತವಾಗ್ಲೂ ನಾನು ಒಪ್ಕೊಂತೀನಿ. ಅವರಷ್ಟು ಏನಿದೆ ಶೇಪು ನಮಗೆ ಅದು ಖಂಡಿತವಾಗ್ಲೂ ಇಲ್ಲ. ಬಟ್ ಈ ಒಂದು ಕಾನ್ಸೆಪ್ಟ್ ನಮಗೆ ತುಂಬಾನೇ ಇಷ್ಟ ಆಯ್ತು. ಮಧ್ಯದಲ್ಲಿ ಎಲ್ಲರೂ ಹೆಸರು ತಗೊಂಡ್ರು ಪಾಪ ನೀಲಾ ಅವರು. ಎನಿವೇಸ್ ಪರವಾಗಿಲ್ಲ. ಸೀನ್ ಜಾಸ್ತಿ ಲೀಡ್ ಮಾಡಿದ್ದು ಅಂದ್ರೆ ನೀಲಾ ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ತುಂಬಾ ಚೆನ್ನಾಗಿ ಮಾಡಿದ್ರಿ. ಆಲ್ ದ ವೆರಿ ಓಕೆ. ಲಿಖಿತ್, ಸೂಪರ್ ಕಾನ್ಸೆಪ್ಟ್. ಸೊ ಎಸ್ಪೆಷಲಿ ವೇಟ್ರೆಸ್ ಅವ್ರು ಹೆಂಗ್ ಓಡಾಡ್ತಾ ಇದ್ರು, ಜನ ಯಾವ ರೀತಿ ಕರೀತಾ ಇರ್ತಾರೆ. ನಾವು ರೆಸ್ಟೋರೆಂಟ್ಸ್ಗೆಲ್ಲ ಹೋದಾಗ ಅದೇ ರೀತಿ ವೇಟರ್ ಟಾರ್ಚರ್ ಕೊಡ್ತಾ ಇರ್ತೀವಿ. ಸೊ ಆ ಪಾತ್ರ ತುಂಬಾ ಕನೆಕ್ಟ್ ಆಯ್ತು. ಮತ್ತೆ 2 ಟೇಬಲ್ ಬಂದ್ಬಿಟ್ಟು ಪಕ್ಕ ಟೇಬಲ್ ಅವ್ರಲ್ಲಿ ಏನ್ ಮಾಡ್ತಾ ಇದಾರೆ ಅದ್ ನೋಡೋದು, ಅದೆಲ್ಲ ವೆರಿ ರಿಯಲಿಸ್ಟಿಕ್ ಸಿಚುಯೇಷನ್ಸ್. ಅದನ್ನ ಚೆನ್ನಾಗಿ ಕಾಮಿಕಲ್ ಆಗಿ ತಗೊಂಡಿದ್ದೀರಾ. ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಗುಡ್ ಲಕ್. ಓಕೆ, ಇವಾಗ ಈ ಒಂದು ಸ್ಕಿಟ್ ಸೂಪರ್ ಆಗಿ ಮಾಡಿದ್ದೀರಾ. ನೆಕ್ಸ್ಟ್ ಟೈಮ್ ಇನ್ನು ಸೂಪರ್ ಆಗಿರೋ ಸ್ಕಿಟ್ಗಳು ಅಲ್ಲೂ ನಿಮ್ಗೋಸ್ಕರ ಕಾಯ್ತಾ ಇದೆ. ಸದ್ಯಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಓಕೆ, ಇವಾಗ ನನಗೆ ಒಂದು ಪ್ರಶ್ನೆ ಇದೆ. ನಮ್ಮ ಶೋನಲ್ಲಿ ಎಲ್ಲದಕ್ಕಿಂತ ನನಗೆ ಫೇವ್ರೆಟ್ ಸೆಗ್ಮೆಂಟ್ ಏನು ಅಂದ್ರೆ ನಮ್ಮ ಗುರು ಸರ್ ಸಾಂಗ್ಸ್. ಸೊ ಇವಾಗ ನನ್ನ ಪ್ರಶ್ನೆ ಏನು ಅಂದ್ರೆ, ಈ ವಾರದ ಪ್ರಶ್ನೆ, ನನ್ನ ಫ್ರೆಂಡ್ ಮೊನ್ನೆ ಅಂದ ಸರ್ ಗರ್ಲ್ ಫ್ರೆಂಡ್ ಬೆಟರು ಅಂತ. ನಾನು ಅವನಿಗೆ ಚಾಲೆಂಜ್ ಆಗ್ತೆ, ಅದು ಹೆಂಗಲ್ಲ ಗರ್ಲ್ ಫ್ರೆಂಡ್ ಬೆಟರು, ಹೆಂಡತಿನೇ ಬೆಟರು, ಹೆಂಡತಿನೇ ಗ್ರೇಟು ಅಂತ. ಇದಕ್ಕೆ ನಿಮ್ಮ ಉತ್ತರ ಏನು? ಹೆಂಡತಿ ಟಿವಿ ತರ, ಗರ್ಲ್ ಫ್ರೆಂಡ್ ಮೊಬೈಲ್ ತರ. ಹೆಂಡತಿ ಟಿವಿ ತರ, ಗರ್ಲ್ ಫ್ರೆಂಡ್ ಮೊಬೈಲ್ ತರ. ವಾವ್, ಇದನ್ನೇ ಮುಂದಿಟ್ಕೊಂಡು ಒಂದು ಹಾಡು ಬಂದ್ಬಿಡ್ಲಿ ಸರ್. ಬರ್ಲಿ ಚಪ್ಪಾಳೆ. ಸಾಕಾಗಿತ್ತು ಸರ್. ಬರ್ಲಿ ಚಪ್ಪಾಳೆ, ಬರ್ಲಿ. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಅಂತಾರೆ. ಲೈಫಲ್ಲಿ ನೆಮ್ಮದಿ ಇಂಪಾರ್ಟೆಂಟ್ ಅಲ್ವಾ? ಶಾಂತವಾಗಿರ್ಬೇಕು. ನೆಮ್ಮದಿಗಾಗಿ ಜನ ಏನೆಲ್ಲ ಮಾಡ್ತಾರೆ ಗೊತ್ತಾ? ಅಪ್ಪ ನಮ್ಮ ಲ್ಯಾಗ್ಗೆ ನೆಮ್ಮದಿನೇ ಹಾಳಾಗೋಗಿದೆ ಅಂತೆ. ನೆಮ್ಮದಿನ ಹುಡುಕೊಂಡು ಹೊರಟಿದಾನೆ. ಇವನಿಗೆ ನೆಮ್ಮದಿ ಸಿಗುತ್ತಾ ಇಲ್ಲವಾ? ಆ ನೆಮ್ಮದಿ ಎಲ್ಲಿದೆ ನೀವೇ ನೋಡಿ. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ಮೇಡಮ್, ಪ್ರತಿ ಸ್ಕಿಟ್ಟಲ್ಲೂ ಹೇಳ್ತಾ ಇರ್ತೀರಾ, ಮಂಜಾ ನೀನ್ ಬರೇ ಫಸ್ಟ್ ನೈಟ್ ಮಾಡ್ತಾ ಇರ್ತೀಯಾ, ಇಲ್ಲ ಅವ್ರ ಜೊತೆ ಅಫೇರು ಇವ್ರ ಜೊತೆ ಅಫೇರು, ಅವ್ರಿಗೆ ತಂದಿಡೋದು ಇವ್ರಿಗೆ ತಂದಿಡೋದು ಅಂತ ಹೇಳ್ತಾ ಇರ್ತಾರೆ ಮೇಡಮ್. ಅದಕ್ಕೆ ಈ ಸ್ಕಿಟ್ನ ಸಂಪೂರ್ಣವಾಗಿ ನಿಮ್ಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಮೇಡಮ್. ನಾನು ಕೋಪನೇ ಮಾಡ್ಕೊಳ್ಳಲ್ಲ ಮೇಡಮ್, ಬಹಳ ಶಾಂತ ಮೂರ್ತಿ. ನನ್ನ ಹೆಸರು ಶಾಂತಮೂರ್ತಿ ಅಂತ. ಶಾಂತಿ ಹುಟ್ಟಿದ್ದೇ ನನ್ನಿಂದ. ತಪ್ಪು ತಿಳ್ಕೊಳ್ರಪ್ಪ, ನನ್ನ ಮಗಳ ಹೆಸರು ಶಾಂತಿ ಅಂತ. ಮೇಡಮ್, ನಾನು ಕೋಪನೇ ಮಾಡ್ಕೊಳ್ಳಲ್ಲ ಮೇಡಮ್, ಬಹಳ ತಾಳ್ಮೆಯಿಂದ ಇರ್ತೀನಿ. ನಾನು ಧ್ಯಾನ ಮಾಡ್ತೀನಿ ಮೇಡಮ್. ವಿಧಿ ವಿಪರೀತ
ಸೂಪರ್ ಸೂಪರ್. ಹೋಗ್ತೀನಿ. ನಾನು ಸತ್ತೋಗ್ತೀನಿ ಸರ್. ನೋಡಪ್ಪ, ನಾನು ಬಹಳ ಶಾಂತಿಯುತವಾಗಿರ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಸೌಂಡ್ ಮಾಡ್ಬೇಡ, ಮುಂದೆ ಹೋಗು. ಅಲ್ಲಿ ಯಾರಾದ್ರೂ ಗಂಡಸ್ರಿದ್ರೆ ಅವ್ರ ಹತ್ರ ಮಾತಾಡು. ಸರಿ ಸರ್. ಅಂದ್ರೆ ನೀವು ಗಂಡಸಲ್ವಾ ಸರ್? ಚೆನ್ನಾಗಿ ಹೇಳ್ದೆ ಕಣಪ್ಪ. ಮುಂಚೆ ಏನ್ ಮಾಡ್ತಾ ಇದ್ದೆ ಅಂದ್ರೆ ಪಂಚೆ ಬಿಚ್ಕೊಡು ಅಂದಂತೆ. ನನ್ನ ವಿಷಯ ಪೂರ್ತಿ ಕೇಳಿ ಸರ್. ಆಯ್ತು ಹೇಳಪ್ಪ, ಏನಕ್ಕೆ ಸಾಯ್ಬೇಕು ಅನ್ಕೊಂಡಿದ್ದೆ ಹೇಳು. ಸರ್, ನನ್ನ ಹೆಸರು ಸಂತು ಅಂತ ಸಾ. ಒಳೆ ನರಸೀಪುರ ಒಂದ್ ದೊಡ್ಡ ಹಳ್ಳಿ ಸಾ. ಒಳೆ ನರಸೀಪುರನೇ ಸಣ್ಣ ಹಳ್ಳಿ, ಅದ್ರ ಪಕ್ಕದಲ್ಲಿ ದೊಡ್ಡ ಹಳ್ಳಿ ಅಂತೆಲ್ಲಪ್ಪ. ನಂಗ ಅಪ್ಪ ಅವ್ವ ಇಬ್ರು ಇದ್ದಾರೆ. ವಾವ್, ಇದು ಬಹಳ ಅದ್ಭುತ ವಿಷಯ ಕಣ. ನಿಂಗ ಅಪ್ಪ ಅಮ್ಮ ಇಬ್ರು ಇದ್ದಾರ? ಬಹಳ ಆಶ್ಚರ್ಯ ಆಗ್ಬಿಡುತ್ತೆ ನನಗೆ. ಸಾರ್, ನಮ್ಮಪ್ಪ ಗಿರಿಯಪ್ಪ ಸಾರ್, ನಮ್ಮಮ್ಮ ಲಕ್ಷ್ಮವ್ವ ಸಾರ್, ನಮ್ಮಪ್ಪ ಗಾರೆ ಕೆಲಸ ಮಾಡ್ತಾರೆ ಸಾರ್. ಸಾರ್, ನಮ್ಮವ್ವ ದಿನ 30 ಮುದ್ದೆ ಕಟ್ಕೊಂಡು ನಮ್ಮಪ್ಪ ಕೆಲಸ ಮಾಡತಕ್ಕೆ ತಕೊಂಡ್ ಹೋಗರು ಸಾರ್. ನಮ್ಮಪ್ಪ ತಿಂತ ಚಿನ್ನ ಈ ಮುದ್ದೆಯ ಹೆಂಗ್ ಮಾಡ್ತಾರೆ ಅಂತ ಕೇಳಿದ್ರಂತೆ ಸರ್. ನಿಮ್ಮಮ್ಮನ? ಅದಕ್ಕೆ ನಮ್ಮಮ್ಮ ರಾಗಿ ಹಿಟ್ಟಿಂದ ಮಾಡ್ತಾರೆ ಅಂದ್ರಂತೆ ಸರ್. ನೀನು ಹೇಳೋದಕ್ಕೆ ನಗಬೇಕು ಅಳಬೇಕು ನನ್ಗಂತೂ ಗೊತ್ತಾಗ್ತಾ ಇಲ್ಲ ಮೇಡಮ್. ನೋಡು, ನಂಚ್ಕೊಳಕ್ಕೆ ಏನು ಮಾಡ್ತಾ ಇದ್ರು? ನಂಚ್ಕೊಳಕ್ಕೆ ಏನೂ ಇಲ್ಲ, ರಾಗಿ ಹಿಟ್ಟಿಂದಾನೆ ನಂಚ್ಕೊಬಿಡ್ತಾ ಇದ್ರು. ಆಯ್ತಪ್ಪ, ಮುಂದುವರ್ಸು. ಸರ್, ಹಿಂಗೆ ದಿನ ಕಳಿತಾ ಒಂದಿನ ಜೋರಾಗಿ ಮಳೆ ಬಂದ್ಬಿಡ್ತು ಸಾರ್ ನಿಮ್ಮೂರಲ್ಲಿ. ಆಮೇಲೆ ನಮ್ಮಪ್ಪ ಕಾಫಿ ಕುಡಿದ್ಬಿಟ್ಟು ಲೋಟನ ತಕೊಂಡೋಗಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ರು ಸರ್. ಸಂತು, ನಿಮ್ಮಪ್ಪ ಗಾರೆ ಕೆಲಸ ಮಾಡೋದು ಅಂದೆ, ಡೈನಿಂಗ್ ಟೇಬಲ್ ಎಲ್ಲಿಂದ ಇತ್ತು? ಲಾಜಿಕ್. ಲೋಟನ ನಮ್ಮನೆ ಟೇಬಲ್ ಮೇಲೆ ಇಟ್ಟೆ ಅನ್ನ, ಮತ್ತೆ ಕೆಲಸ ಮಾಡೋರ್ ಮನೆ ಟೇಬಲ್ ಮೇಲೆ ಇಟ್ಟಿರೋದು. ಹೇಳು ಸರ್, ಹಿಂಗೆ ಅವ್ರ ಪ್ರೀತಿ ಪೀಕ್ ಹೋಗಿ ಒಂದ್ ಮಗು ಹುಟ್ಬಿಡ್ತಂತೆ ಸರ್. ಆ ಮಗು ನಾನೇ ಸರ್. ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು, ಹಣೆ ಕಟ್ಟಿಗೆ ಉಲ್ಟಾ ಟಿ ಶರ್ಟ್ ಹಾಕ್ದಂಗ ಅವನೇ. ಇವನು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟಂತ ಸರ್. ಅವಾಗ ಅದ್ದೂರಿ ಸಿನಿಮಾ ಧ್ರುವ ಸರ್ಜಾ ತರ ಇದ್ದೆ ಸಾ. ಇವಾಗ ಒಂದ್ ನಿಮಿಷ ಈ ಮಾತು ಕೇಳಿಸ್ಕೊಂಡು ನಾನು ಸುಮ್ಮನೆ ಇರ್ಬೇಕು ಮೇಡಮ್. ಬೇಡಲ್ಲ, ಏನೋ ಹೆಂಗಿದ್ದೆ ಹೇಳೋ? ಅವಾಗ ಅದ್ದೂರಿ ಸಿನಿಮಾ ಧ್ರುವ ಸರ್ಜಾ ತರ ಇದ್ದೆ ಸರ್. ಇವಾಗ ಸಿನಿಮಾ ಧ್ರುವ ಸರ್ಜಾ. ನನ್ನ ಮಗನೇ, ಸಗಣಿನ ತಗೊಂಡು ಕೈಗೆ ಇಟ್ಕೊಂಡು ಲಚಕ್ ಅಂತ ಇಸ್ಕಿದ್ರೆ ಆಚೆ ಬರುತ್ತಲ್ಲ, ಹಂಗಿದೀಯಾ ಅದ್ದೂರಿ ಸಿನಿಮಾ ಧ್ರುವ ಸರ್ಜಾ ಸರ್. ಅವಾಗ ಸರ್ ಕಾಡ್ ಎಮ್ಮೆ ತರ ಇದ್ದೀನಿ ಸರ್. ಎಮ್ಮೆ ಸರ್, ಎಮ್ಮೆನೆ ನೀನು. ಹೇಳು. ಒಂದಿನ ನಮ್ಮಪ್ಪ ನಡ್ಕೊಂಡು ಹೋಗುವಾಗ ಕಾಲ್ ಜಾರ್ ಬಿದ್ದು ಸತ್ತು ಹೋಗ್ಬಿಟ್ರು ಸರ್. ಇದೇ ಕೊರ್ಗನೆ ನಮ್ಮವ್ವನು ತೀರ್ಕೊಂಡ್ಬಿಟ್ರು ಸರ್. ಅಮ್ಮ ಐ ಲವ್ ಯು ಅಮ್ಮ. ಅಮ್ಮ ಐ ಲವ್ ಯು ಅಮ್ಮ. ಅಮ್ಮ ಐ ಲವ್ ಯು. ನಮ್ಮ ಅಮ್ಮನ್ನೇ ನೆನಪು ಮಾಡ್ಬಿಟ್ಟೆ ಕಣ. ಆಮೇಲೆ ಏನಾಯ್ತಪ್ಪ? ಆಮೇಲೆ ಕರೆಕ್ಟ್ ಆಗಿ ಇಂಟರ್ವಲ್ ಬ್ಲಾಕ್ ಸರ್. ಇಂಟರ್ವೆಲ್. ಈ ಪರಿಸ್ಥಿತಿಲಿ ಹೀರೋ ಹೆಂಗ್ ಎದುರಿಸ್ತಾನೆ, ಹೆಂಗ್ ಎದ್ನಿರ್ತಾನೆ ಅನ್ನೋದೇ ಕತೆ ಸರ್. ಹೆಂಗಿದೆ ಸರ್ ಓಪನಿಂಗ್ ಟ್ವಿಸ್ಟ್? ಸಖತ್ತಾಗಿದೆ ಕಣ. ಏನಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಗುರು ಸರ್ ಹತ್ರ ಅದೇನದು ಒಂಚೂರು ಕೊಲ್ಲೆ ನನ್ನೇ ಸಾಂಗ್ ಬೇಕಾದ್ರೆ ಹಾಕ್ಸ್ಕೊಂಡ್ಬಿಡಿ ಸರ್. ನೀಟಾಗಿ ಹಾಕ್ಸ್ಕೊಂಡು ಮಾಡ್ಬಿಟ್ರೆ ಸ್ವಲ್ಪ ಈ ಕಡೆಪ್ಪ ಕ್ಲೈಮ್ಯಾಕ್ಸ್. ನಾನು ಶಾಂತವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಧ್ಯಾನ ಮಾಡಕ್ ಬಂದ್ರೆ ಸಿನಿಮಾ ಕತೆ ಹೇಳ್ತೀಯ? ಸಿನಿಮಾ ಕತೆ ಹೌದು ಕಣ. ಆಗ್ಲೇ ಬಂದ್ಬಿಟ್ಟು ನಾನು ಸತ್ತೋಗ್ತೀನಿ ಅಂತಿದ್ದಲ್ಲ, ಏನದು? ನಾನ್ ಸತ್ತೋಗ್ತೀನಿ ಅನ್ನೋದೇ ಟೈಟ್ಲು ಕಾರ್ಡು ಸಾರ್. ಟೈಟ್ಲಾ? ಎಂತೆಂತ ನನ್ನ ಮಕ್ಳು ಬರ್ತಾರೆ ನೋಡಿ ಮೇಡಮ್. ನನಗೆ ಕೋಪನೇ ಬರಲ್ಲ, ಬಹಳ ತಾಳ್ಮೆ. ನಾನು ಧ್ಯಾನ ಮಾಡ್ಬಿಡ್ತೀನಿ ಸರ್. ಈ ಸಿನಿಮಾ ಕಚ್ಕೊಳ್ಳಲ್ಲ ಅಂತೀರಾ? ಕಚ್ಕೊಳ್ಳುತ್ತೆ ಕಣ. ಒಂಚೂರು ಗಮ್ ತಗೊಂಡು ಹಿಂಗ್ ಅಂಟಾಕ್ಬಿಟ್ರೆ ನೀಟಾಗಿ ಕಚ್ಕೊಳ್ಳುತ್ತೆ. ಶೀರ್ಷಾಸನ ಮಾಡ್ಬಿಡ್ತೀನಿ. ಅಣ್ಣ ಏನ್ ಮಾಡ್ತಾ ಇದೀಯಾ? ಶೀರ್ಷಾಸನ ಮಾಡಿದ್ರೆ ಕಾಲ್ ನೋಯಾಕಲ್ವಾ? ಶೀರ್ಷಾಸನ ಮಾಡಿದ್ರೆ ಕಾಲ್ ನೋಯ್ತಾವೇನೋ?
ನಾನು ಕರೆಕ್ಟ್ ಆಗಿರ್ತೀನಿ ಅಂದ್ರೂ ಈ ಸಮಾಜ ನನ್ನ ಕರೆಕ್ಟ್ ಆಗಿರಕ್ ಬಿಡಲ್ಲ ಮೇಡಮ್. ಆದ್ರೂ ಯಾರು ಬಂದ್ರು ತಲೆ ಕೆಡ್ಸ್ಕೊಳ್ಳಲ್ಲ ಮೇಡಮ್. ಬಹಳ ನೀಟ್ ಧ್ಯಾನ ಮಾಡ್ತೀನಿ ನಾನು. ಊರ ಮೇಲೆ ಊರು ಬೆದ್ರು ಸಾನ ಬೋರು ಸರಿಗೆ ಅನ್ನೋ ಬದುಕುತ್ತಿ ನೋಡಿ ಒಬ್ರು ಕೊಡೆ 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 ಅಲ್ಲೈಟಿ ಕೊಡೆ 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 ನೈಟಿ ಕೊಡೆ. ಇವ್ರನ್ನೇ ಕೇಳ್ಕೊಬೋದಲ್ಲ. ಹಲೋ ಹಲೋ ಸರ್, ಹಲೋ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ? ಸಕದಾಯ್ತು. ಊಟ ಮಾಡಿದ್ರಾ? ಆಯ್ತು. ಊಟ ಮಾಡಿದ್ರಾ? ಆಯ್ತಾಯ್ತು. ಮತ್ತೆ ಇನ್ನೇ ಸಮಾಚಾರ? ನೋಡಪ್ಪ, ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನನ್ನ ಡಿಸ್ಟರ್ಬ್ ಮಾಡಬೇಡ. ಒಳ್ಳೇದಾಗ್ಲಿ, ಹೋಗ. ಮಾಡಿ ಸರ್, ಫಸ್ಟ್ ನೀವು ಧ್ಯಾನ ಮಾಡಿ ಸರ್. ನೀವು ಒಬ್ಬರೇ ನೋಡಿ ಕರೆಕ್ಟಾಗಿ ಹೇಳ್ತಾರದು. ಬನ್ನಿ. ಥ್ಯಾಂಕ್ ಯು ಸರ್, ಮಾಡಿ ಸರ್. ಓ ನರಿ ಬನ್ನಿ ಎರೆ ಬನ್ನಿ ಕೋಟೆ ಪಿಲ್ಲಿಯ ಹಾಡುವ. ಸರಿ ಸರ್, ಸರಿ ಮಾಡಿ ಸರ್, ಧ್ಯಾನ ಮಾಡಿ ಸರ್, ಮಾಡಿ ಸರ್, ಮಾಡಿ ಸರ್. ಓ ಜಿಂಗಲಕ್ಕಿ ಜಿಂಗಲಕ್ಕಿ ಬಾ, ಓ ಜಿಂಗಲಕ್ಕಿ ಜಿಂಗಲಕ್ಕಿ ಬಾ. ಸರಿ ಸರ್, ಸರಿ ತಪ್ಪಾಯ್ತು ತಪ್ಪಾಯ್ತು, ಮಾಡಿ ಸರ್. ಸರ್, ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನಾನು ಡಿಸ್ಟರ್ಬ್ ಮಾಡಬೇಡಿ ಸರ್. ಸರಿ ಸರ್, ಸರಿ ತಪ್ಪಾಯ್ತು, ನೀವು ಧ್ಯಾನ ಮಾಡಿ ಸರ್, ಮಾಡ್ಬೇಕಷ್ಟೇ. ಹಲೋ, ನಿಮ್ ಧ್ಯಾನ ಭಂಗ ಮಾಡೋಂಗೆ ಹುಳ ಬಿಸಾಯ್ತಾನೆ ಅಷ್ಟೇ, ಮಾಡಿ ಸರ್, ಮಾಡಿ. ಬಂದ್ ವಿಷಯನೇ ಮರ್ತ್ಬಿಟ್ನಲ್ಲ. ಹಲೋ ಹಲೋ, ಧ್ಯಾನ ಮೇಲೆ ಮಾಡುವ್ರೆ. ಇಲ್ಲಿ ನಾಗಣ್ಣ ಮನೆ ಎಲ್ಲಿ ಬರುತ್ತೆ ಸರ್? ನಾಗಣ್ಣ ನನಗೇನು ಗೊತ್ತು ಸರ್? ಯಾವ ನಾಗಣ್ಣ ಸರ್? ಯಾರು? ಅದೇ ನಮ್ ಗಾರೆ ಮೇಸ್ತ್ರಿ ನಾಗಣ್ಣ. ನಿಮ್ ಗಾರೆ ಮೇಸ್ತ್ರಿ ನನಗೇನ್ ಸರ್ ಗೊತ್ತಿರುತ್ತೆ? 20 ಮೂಟೆ ಸಿಮೆಂಟ್ ಕಲ್ಸಿಸ್ಕೊಂಡ ಅಂದನಪ್ಪ, ಕಾಸು ಕೊಟ್ಟಿಲ್ಲ. ಎಲ್ಲಿ ಬರ್ತದೆ ಮನೆ ಹೇಳಿ? ನನಗ್ ಗೊತ್ತಿಲ್ಲ ಸರ್, ದಯವಿಟ್ಟು ನನಗ್ ಗೊತ್ತಿಲ್ಲ. ಇದೇ ಬಾವಿ ಪಕ್ಕ ಮನೆ ಅಂತ ಹೇಳಿದ ಸರ್. ಬಾವಿ ಪಕ್ಕದಲ್ಲಿ ಮನೆ ಅಂದಿದ್ದೆ ತಾನೆ? ಇದೇ ಬಾವಿ ಇಲ್ಲೆಲ್ಲ ಪಕ್ಕದಲ್ಲಿ ಇರ್ಬೇಕು, ನೋಡೋಗಿ. ಹಲೋ, ಬಾವಿ ಪಕ್ಕ ಮನೆ ಇಲ್ಲ, ನೀವು ಬಾವಿ ಕಟ್ಟ. ಅಲ್ಲ, ನೀವು ಧ್ಯಾನ ಮಾಡಿ. ಸಾರಿ ಮೇಡಮ್, ನಾನು ಕೋಪ ಮಾಡ್ಕೊಳ್ಳಿ. ನಾಗ ಸರ್, ಸೊಸೈಟಿಯಲ್ಲಿ ಹೋದ್ಸರಿ 5 kg ಅಕ್ಕಿ ಕಮ್ಮಿ ಹಾಕೋರಿ, ಈ ತಿಂಗಳು 2 ಲೀಟರ್ ಸಿಮೆಂಟ್ ಹಾಕಿಲ್ಲ. ಯಾಕೆ? ಸಿಮೆಂಟ್ ಕೊಡಕ್ಕೆ ನಾನು ಸೊಸೈಟಿ ಅಲ್ಲಪ್ಪ. ಸೊಸೈಟಿ ಹತ್ರ ಕೇಳೋಗು ಕೊಡ್ತಾರೆ. ನಾನ್ ವೆಜ್ ತಿನ್ನಲ್ಲ. ಇವನು ನಾನ್ ಸಿಕ್ಕಿರ್ಲಿ, ನನ್ನ ನಾಗಣ್ಣ ಮನೆಯಲ್ಲಿ ಹುಡುಕೊಡಲ್ಲ. ನಿಮ್ ನಾಗಣ್ಣನ ಮನೆ ನನಗೆ ಗೊತ್ತಿಲ್ಲಪ್ಪ ಸರ್. ನನಗೆ 2 ಲೀಟರ್ ಪೆಟ್ರೋಲ್ ಬೇಕೇ ಬೇಕು. ಪೆಟ್ರೋಲ್ ಈಗ ಸಿಮೆಂಟ್ ಅಂತ ಇದ್ದಲ್ಲ ಇವನು. ಅಲ್ಲ ಸರ್, ಸಿಮೆಂಟ್ ಇರ್ಲಿ. ಈ ಬಾವಿ ಕಟ್ಟಿ ಎಷ್ಟು ವರ್ಷ ಆಗಿರ್ಬೋದು ಸರ್? ಒಂದು 50 ವರ್ಷ ಆಯ್ತು. ಅಷ್ಟು ವರ್ಷದಿಂದ ನೀವು ಇಲ್ಲೇ ಇದ್ದೀರಾ? ಹೌದು. ಮತ್ ನಮ್ ನಾಗಣ್ಣ ಮನೆ ಯಾಕೆ ಗೊತ್ತಿಲ್ಲ ಅಂತೀರಾ? ಸರ್, 2 ಲೀಟರ್ ಪೆಟ್ರೋಲ್ ಕೊಡ್ತಿರೋ ಕೊಡಲ್ವಾ? ನೋಡಪ್ಪ, ನಾನು ಹೇಳೋದು ಅರ್ಥ ಆಗ್ತಾ ಇಲ್ಲ. ಇದು ಸೊಸೈಟಿ ಅಲ್ಲಪ್ಪ, ನಾನು ಧ್ಯಾನಕ್ಕೆ ಕೂತಿದ್ದೀನಿ. ನಾನು ಯಾಕೆ ಡಿಸ್ಟರ್ಬ್ ಮಾಡ್ತಾ? ಯಾಕ್ರಿ ಕಿರಾಣಿ ಅಂಗಡಿ ಹೋಗ್ಲಿ? ಅಂಗಡಿ ನನಗ್ ಬೇಕಂದ್ರೆ ಬೇಕೀಗ. ಅಲ್ಲ, ನಾನು ಹೇಳೋದು ಅರ್ಥ ಮಾಡ್ಕೋ. ಶಿವ, ನೋಡು ಶಿವ, ಒಂದ್ ಮಾತು ಹೇಳ್ತೀನಿ ಕೇಳು. ನೋಡು, ತಲೆಗೆಡ್ಸ್ಬೇಡ, ನಾಗಣ್ಣ ಮನೆ ಹೇಳು. ಹಲೋ, ನೀವ್ ಎಲ್ಲಿದ್ರ ಅಂತ ಗೊತ್ತಿಲ್ಲ ರೇ. 2 ಲೀಟರ್ ಕೊಡ್ರಿ. ನೋಡು, ಇವನ ಹತ್ರ ಹೇಳ್ತಿದ್ದೀನಿ. ನಾನೇ ಕಣ. ನಾಗ ಬಳ್ಳಾರಿ, ನಾಗ ಬಳ್ಳಾರಿ, ನಾಗ ಬಳ್ಳಾರಿ, ನಾಗ ಬಳ್ಳಾರಿ, ನಾಗ. ಇರ್ಲಿ ಇರ್ಲಿ, ಅಭಿಮಾನ ಮನಸ್ನಾಗಿರ್ಲಿ. ನಾನೇ ಕಣ ಬಳ್ಳಾರಿ ನಾಗ. ಅಂದ್ರೆ 47 ಕೊಲೆ ಮಾಡಿದೀನಿ, 89ನೇ ಕೊಲೆನೂ ನಾನೇ ಮಾಡೋದು. ಆಯ್ತು, ಹೇಳೋಣ ಬಿಡು. ನಾಗಣ್ಣ ಅಂದ್ರೆ ಇವನೇ ಮೇಡಮ್ ಹುಡುಕ್ತಾ ಇರೋದವನು. ಆಯ್ತು. ಹಲೋ, ನಮಸ್ಕಾರ. ನಿಮ್ಗೆ ನಾಗಣ್ಣನ ಮನೆ ಕೇಳ್ತಾ ಇರ್ತಾನೆ? ನಾಗಣ್ಣ ಮನೆ ಅವನೇ ನಾಗಣ್ಣ, ಹೋಗಿ ವಿಚಾರಿಸೋಗಿ. ಅವನೇ ನಿಮ್ ಸೊಸೈಟಿ ಅಂದಲ್ಲ, ಸಿಮೆಂಟ್ ಅವನೇ ಕೊಡ್ತಾನೆ, ಹೋಗಿ. ಹಲೋ ಸರ್. ಹಲೋ 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 ಸರ್, ಒಂದ್ ನಿಮಿಷ ರೀ, ಅವ್ರು ಮಾತಾಡ್ತಿಲ್ವಾ? ಮಾತಾಡಿ ಮಾತಾಡಿ. ಡೀಸೆಲ್ 2 ನಿಮಿಷ ರೀ, ಅವ್ರು ಮಾತಾಡ್ತಿಲ್ವಾ? ಮಾತಾಡಿ. ಫೋನ್ ಮಾತಾಡ್ತಿದ್ದೀನಿ. ಹಲೋ, ಹೇಳಮ್ಮ, ಹೇಳು. ಹಾ, ಮಾತಾಡಿ, ಆಮೇಲೆ ಮಾಡ್ತೀವಿ ಮೇಡಮ್. ಹಲೋ ಸರ್. ಅದೇನ್ ಪ್ರಾಬ್ಲಮ್ ಕ್ಲಿಯರ್ ಮಾಡಿ. ಏನ್ರಿ ನಿಮ್ ಪ್ರಾಬ್ಲಮ್? ಹಲೋ, ನನಗೆ ಹೋದ್ಸರಿ 2 ಲೀಟರ್ ಪೆಟ್ರೋಲ್ ಹಾಕಿಲ್ಲ, ಪೆಟ್ರೋಲ್ ಹಾಕೊಡಿ. ಪೆಟ್ರೋಲ್ ಹಾಕೊಡೋಣ. ಅದ ನನ್ನೇನ್ ಕೇಳ್ತೀಯ? ಸೊಸೈಟಿಯರ ಹತ್ರ ಹೋಗಿ ಕೇಳ. ರೇ, ನನಗೆ ಅದೆಲ್ಲ ಗೊತ್ತಿಲ್ರಿ. ನಾನ್ ವೆಜ್ ತಿನ್ನಂದ್ರೆ ತಿನ್ನಲ್ಲ. ನಾನ್ ವೆಜ್ ತಿನ್ನಲ್ವಾ? ಹೌದು. ಮಕ್ಕಳನ್ನ ಮಾಡ್ಸೋಣ ಬಿಡು, ಯಾರು ಕೊಟ್ಟಾಗಾದ್ರು. ಸಕ್ಕರೆ ಕೊಡ್ರಿ. ಕೊಡ್ಸೋಣ. ಅಯ್ಯೋ, ಅದಂಗಿರ್ಲಿ. ಈ ನಾಗಣ್ಣನ ಮನೆ ಎಲ್ಲಿ ಬರುತ್ತೆ ಸರ್? ನಾಗಣ್ಣ ಕುಳ್ಳಕ್ಕೆ ತುಟಿ ಹಿಂಗೆ ಹಂಗೆ ಅವ್ ಅಂತಾನೆ. ಹಂಗೆ ಅನ್ನೋದವನು ಅವ್ನ್ ನಾನೇ. ಮಕ ಕಿತ್ತಂಗ್ ಹೊಡೆದ್ಬಿಡ್ತೀನಿ ಸುಳ್ಗೆಲ್ಲ ಹೇಳಿದ್ರ. ನನಗೆ ನಾಗಣ್ಣ ಮನೆ ತೋರ್ಸಲ್ಲ. ನಾನೇ ಗಣ ನಾಗಣ್ಣ. 2 ಲೀಟರ್ ಡೀಸೆಲ್ ಹಾಕಿ ಕೊಡ್ತಿರೋ ಇಲ್ವೋ?
ಕೊಡಿಸ್ಬೇಕ ಈಗ ನನಗೆ ಕೊಡಿಸ್ಬೇಕಂದ್ರೆ ಕೊಡಿಸ್ಲೇಬೇಕ್ರಿ ಕೊಡಿಸ್ಬೇಕಲ್ವಾ ಈಗ ನಿಮಗೆ ನಾನ್ ವೆಜ್ ತಿನ್ನಲ್ಲ ರೀ ಒಂದ್ ಸೆಕೆಂಡ್ ಇರ ಅಲ್ಲಿ ಮ್ಯಾನೇಜರ್ ಅವನೇ ಸೊಸೈಟಿ ಮ್ಯಾನೇಜರ್ ಮಾತಾಡ್ತೀನಿ ಬಾ ಇಲ್ಲ ಹಲೋ ಎಕ್ಸ್ಕ್ಯೂಸ್ ಮೀ ಹಲೋ ಅವ್ನು ಯಾಕೋ ಅಕ್ಕಿ ಗೋಧಿ ಕೊಟ್ಟಿಲ್ಲ ಅಂತಾನೆ ಯಾಕೋ ಅವನಿಗೆ ಅಕ್ಕಿ ಗೋಧಿ ನಾನೇನು ಕೊಡೋಣ ಸರ್ ಅಕ್ಕಿ ಗೋಧಿ ವಿಚಾರ ಇರು ಇವನಿಗೇನೋ ನಾಗಣ್ಣನ ಮನೆ ಎಲ್ಲೈತೆ ಅಂತಾನೆ ಹೇಳಿಲ್ವಂತಲ್ಲ ಹೇಳು ಅವನಿಗೆ ನೀವ್ ಯಾರು ಹೇಳಿ ಸರ್ ನಿಮ್ಮ ನನಗೆ ಹೋದ್ಸಲ ಅಕ್ಕಿನೂ ಕೊಟ್ಟಲ್ಲ ಗೋಧಿನೂ ಕೊಟ್ಟಲ್ಲ ಸಕ್ಕರೆನೂ ಕೊಟ್ಟಲ್ಲ ಇರ್ಲಿ ನಿಮ್ಮ ಹೆಸರನ್ನ ಹೇಳಿ ಸರ್ ಅರ್ನಾಲ್ಡ್ ಸರ್ ನಿಮ್ಮ ಹೆಸರು ಮಮ್ಮೂಟಿ ಆಗ್ಲೇ ಮತ್ ನಾಗಣ್ಣ ಅಂದ್ರೆ ಅವ್ನ ಮಮ್ಮೂಟಿ ಮಗ ನಾಗಣ್ಣ ಮಮ್ಮೂಟಿ ಮಗ ನಾಗಣ್ಣ ಸಕ್ರೆ ಸಕ್ರೆ ಸರ್ ನಿಮ್ಮ ಹೆಸರೇನು ಮೈಕಲ್ ಜಾಕ್ಸನ್ ಸರ್ ನೀವ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ದಯವಿಟ್ಟು ನನ್ನ ಪಡೆಗೆ ನನ್ ಬಿಟ್ಬಿಡಿ ಸರ್ ನಾನು ಶಾಂತವಾಗಿರ್ಬೇಕು ಅಂತ ಬಂದಿದ್ದೀನಿ ಸರ್ ಅದೆಲ್ಲ ಗೊತ್ತಿಲ್ಲ ಅವನಿಗೆ ಅಕ್ಕಿ ಗೋಧಿ ಡೀಸೆಲ್ ಕೊಡಿಸ್ತೀವೋ ನಾಗಣ್ಣನ್ ಕರ್ಕ ಬರ್ಲೋ ಅಯ್ಯೋ ನಾಗಣ್ಣ ಸರ್ ನಾಗಣ್ಣ ಯಾವನು ಸರ್ ನಾಗಣ್ಣ ನಾನೇ ಗಣ ನಾಗಣ್ಣ ನಾನೇ ನಾಗಣ್ಣ ಮತ್ತಾಗ್ಲೇ ಮಮ್ಮೂಟಿ ಅಂದ್ರೆ ಮಮ್ಮೂಟಿ ಮಗ ಬ್ಯಾಂಕ್ ಜನಾರ್ದನ್ ಮಗ ನಾಗಣ್ಣ ಪೆಟ್ರೋಲ್ 2 ಲೀಟ್ರು ಪೆಟ್ರೋಲ್ 2 ಲೀಟ್ರು ನಾಗಣ್ಣನ ನಾಗಣ್ಣ ಮನೆ ಬೇಕು ನನಗೆ ನನಗೇನು ಗೊತ್ತಿ ನೀವ್ ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣ್ರ ಒಂದ್ ನಿಮಿಷ ರೀ ಹೇಳಲ್ಲ ಮೇಡಮ್ ಇನ್ನೆಷ್ಟು ಬಿಡಿಸಿ ಹೇಳೋಣ ಮೇಡಮ್ ನಾನು ನನ್ನ ಕೈಲಿ ಆಗಲ್ಲ ಮೇಡಮ್ ಈಗ್ಲಾದ್ರೂ ಧ್ಯಾನಕ್ಕೆ ಕೂರ್ತೀನಿ ಈಗ್ಲಾದ್ರೂ ಎಲ್ಲ ಮಲ್ಕೊಂಡ್ರಲ್ಲ ಇಂದು ಗುರುವೈ ತಪ್ಪನೆನ್ನಿ ವನಸ್ಥಳಕ್ಕೆ ಪವಿತ್ರತರಾಮುದಿ ಕಾಡುಮಲೆ ದಲ್ದಿಟಂ ಪೂಜ ಗುರುಪದ ಧೂಳಿ ಪವಿತ್ರತರ ಮಪ್ಪುದಿ ಕಾಡುಮಲೆ ಪುಣ್ಯ ಪ್ರಾಪ್ತಿಯಾಗುವುದು ನನ್ನಿ ಕಾಡುಮಲೆಗೆ ಓ ಗುರುದೇವ ಸಮರ್ಪಿಸ್ಕೋ ಎನ್ನಿ ಪುಷ್ಪಮಾಲಯಂ ಕಿರು ಕಾಣಿಕೆಯಂ ನಿನ್ನ ಪವಿತ್ರ ಕಾಲನ್ನು ನನ್ನ ತಲೆ ಮೇಲೆ ಇರಿಸೇಂ ಬಾ ಗುರುದೇವ ಬಾ ಗುರುದೇವ ಬಾ ಗುರುದೇವ ಇವನು ಯಾರು ಮೇಡಮ್ ಅವನ್ ಪಾಡ್ಗ ಅವನು ಬೋತ್ತಾನೆ ಬೈತಾನೆ ಕಾಲು ಎಳಿತಾನೆ ಹೇಳೋ ಮೇಲೆ ಅಲ್ಲ ಸರ್ ಎದಳ ಮೇಲೆ ಹಲೋ ಹಲೋ ಎಕ್ಸ್ಕ್ಯೂಸ್ ಮೀ ಅವನಿಗೆ ಅಕ್ಕಿ ಗೋಧಿ ಕೊಡ್ಸೋ ಪೆಟ್ರೋಲ್ ನನ್ನ ನಾಗಣ್ಣನ ಮನೆ ನಿಮ್ಮ ಮಮ್ಮೂಟಿ ಯಾರು ಅಂತ ಮೊದ್ಲು ಹೇಳು ಅಲ್ಲಾಡುತ್ತಿರುವ ಶೇಂಗಾ ಮರಗಳೇ ಪೆಟ್ರೋಲ್ ಅಣ್ಣ ನಾನ್ ಕತೆ ಹೇಳೋದ್ನಲ್ಲ ಆ ಸಿನಿಮಾ ಸಂತೋಷ್ ಥಿಯೇಟರ್ ಅಲ್ಲಿ 150 ದಿವಸ ಓಡ್ತಾ ಇತ್ತಣ್ಣ ಈ ಒಂದು ಸಿನಿಮಾ 150 ಓಡ್ತಾ ಇದೆ ನಿನಗೆ ಪೆಟ್ರೋಲ್ ಬೇಕು ಅವನು ಅಲ್ಲಾಡಿಸುವ ಶೇಂಗಾ ಮರಗಳೇ ಮಮ್ಮೂಟಿ ಇವನಿಗೆ ಮಮ್ಮೂಟಿ ಇವನಿಗೆ ನಾಗಣ್ಣನ ಮನೆ ನಾನು ಧ್ಯಾನ ಮಾಡಕ್ ಯಾರು ಬಿಡಲ್ಲ ನಿನಗೆ ಸೀಮೆಣ್ಣೆ ಅವನಿಗೆ ಶೇಂಗಾ ಮರ ಇವನಿಗೆ ಮಮ್ಮೂಟಿ ಯಾರು ಅಂತ ಗೊತ್ತಾ ನಿಂಗೆ ಇಲ್ಲ ಗೊತ್ತಿಲ್ಲ ಸ್ವಲ್ಪ ಅಕ್ಕಿ ಗೋಧಿ ಕೊಡಿಸ್ಬೇಕು ಒಂದ್ ನಿಮಿಷ ಇರು ಓ ಈ ತರ ಧ್ಯಾನ ಮಾಡಕ್ಕೆ ಬಿಡಲ್ವಲ್ರೋ ನಿಂದೆಲ್ಲ ಒಂದು ಬಾಳ ನಿಂದೆಲ್ಲ ಒಂದು ಬದುಕ ನೀನ್ ಹೇಳಿದ್ ನೋಡಿ ನಾನೇ ಒಂದ್ ಸೆಕೆಂಡ್ ಕಣ್ಣಲ್ಲಿ ನೀರ್ ಹಾಕೊಂಡ್ಬಿಟ್ಟೆ ಕಣೋ ಆಮೇಲೆ ಇಂಟರ್ವೆಲ್ ಒಂದ ಢಮಾರ್ ಅನ್ಬಿಡ್ತು ನನ್ನ ಎದೆ ಢಮಾರ್ ಅನ್ಬಿಡ್ತು ಜಡ್ಜಸ್ಗೆ ಏನಿದೆ ಅಂತ ಕೇಳೋಣ ಹೆಂಗ ಅನ್ನಿಸ್ತು ನನ್ನ ಹತ್ರ ಕೇಳಿದ್ದ ಹೌದು ಒಂಥರ ಚೆನ್ನಾಗಿತ್ತು ಅದು ಯಾವ ಎಕ್ಸ್ಪ್ರೆಷನ್ ಆದ್ರೂ ಶಿವು ಇದೇ ತರ ಮಾತಾಡೋದು ನನ್ ತುಂಬಾ ಖುಷಿ ಆಯ್ತು ನೀವೇನ್ ಮಾಡಕ್ ಹೋಗಿದ್ದು ಆಕ್ಚುಲಿ ಧ್ಯಾನ ಅಂದ್ರೆ ಏನು ಟಾರ್ಚರ್ ಎಲ್ಲ ಬಿಟ್ಟು ಬಿಟ್ಟು ಮಾಡ್ಬೇಕು ಧ್ಯಾನ ಗೊತ್ತಿಲ್ಲ ವಿಶ್ವಾಮಿತ್ರಗೆ ಮೇನಕೆ ಅಲ್ಲಿ ಪಕ್ಕದಲ್ಲಿ ಕುಣಿಯುವಾಗ ಡಿಸ್ಟರ್ಬ್ ಆಗಿಲ್ಲ ಆ ಮೇನಕೆ ಲೆವೆಲ್ ಇದೆಯಾ ಮೇನಕ್ಕೆ ಬಂದಿದ್ರೆ ನಾನು ಡಿಸ್ಟರ್ಬ್ ಆಗ್ತಾ ಇರಲ್ಲ ಸರ್ ಮೇನಕ್ಕೆ ಬಂದ್ರೆ ಡಿಸ್ಟರ್ಬ್ ಆಗ್ತಿರ್ಲಿಲ್ಲ ಇಲ್ಲ ಸರ್ ಇವ್ರು ಬಂದ್ರೆ ಡಿಸ್ಟರ್ಬ್ ಆಗೋದು ಯಾವ ಸೀಮೆ
ಕರೆಕ್ಟ್. ಮಾರಲ್ ಏನು ಸಬ್ಜೆಕ್ಟ್ ಇದು? ಮಾರಲ್ ಏನು? ತುಂಬಾ ಟಾರ್ಚರ್ ಆಯ್ತು ಅದಕ್ಕೆ ಬಾವಿಗೆ ಬೀಳ್ಬೇಕಾ? ಮಾರಲ್ ಏನು ಅಂದ್ರೆ ಕಾಮಿಡಿ ಸ್ಕಿಟ್ ಅಲ್ಲಿ ಮಾರಲ್ ಹುಡುಕ್ಬಾರ್ದು. ನೋ ಲಾಜಿಕ್ ಓನ್ಲಿ ಮ್ಯಾಜಿಕ್. ಇಲ್ಲ ಚೆನ್ನಾಗಿತ್ತು, ಇಟ್ ವಾಸ್ ಎಂಟರ್ಟೈನಿಂಗ್. ಅದೇ ನಾನು ಕಡೆಗೆ ಫೈನಲ್ ಏನು ಯೋಚನೆ ಮಾಡ್ತಾ ಇದ್ದೆ, ಏನು ಹೇಳಕ್ ಹೊರಟಿದ್ದೀರಾ ಅಂತ, ಅದು ಬಿಟ್ಟು ಎವ್ರಿಥಿಂಗ್ ವಾಸ್ ನೈಸ್. ಗುಡ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಸಪ್ತಗುಪ್ಪೆಯ ಮಹಾರಾಣಿಯ ರಚಿತಾ, ಫಸ್ಟ್ ಆಫ್ ಆಲ್ ಪರ್ಫಾರ್ಮೆನ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರು. ಜನನ್ನ ಮೆಚ್ಚಕ್ಕೆ ತುಂಬ ಕಷ್ಟ. ಫಸ್ಟ್ ಆಫ್ ಆಲ್ ಆಯ್ತು, ಅವರು ಫಸ್ಟ್ ಅವ್ರ ಎಕ್ಸ್ಪೆಕ್ಟೇಷನ್ಸ್ಗೆ ನಾವು ಬದುಕಬಾರ್ದು. ನಮ್ಗೇನಿದೆ ನಮ್ಮ ಆಸೆಗೆ ನಾವು ಬದುಕೋಣ. ಆ್ಯಂಡ್ ಈ ಥರದವ್ರು ಏನಾದ್ರೂ ಪಕ್ಕದಲ್ಲಿ ಇದ್ಬಿಟ್ರೆ ಸಾಯದ ಮೆಂಟ್ಲಾಗ್ಬಿಡ್ತೀವಿ ಪಕ್ಕ. ಆ ಶಿವು ವಾಯ್ಸ್ಗೆ ಅರ್ಥ ನನಗೆ ಇರಿಟೇಷನ್ ಆಗ್ತಿತ್ತು. ಬಟ್ ಆ ವಾಯ್ಸ್ ಒಂಥರ ಚೆನ್ನಾಗಿದೆ, ಒಂಥರ ಚೆನ್ನಾಗಿಲ್ಲ. ಆ್ಯಂಡ್ ನಿಮ್ಮ ಸ್ಕೆಟ್ ಒಂಥರ ವಿಚಿತ್ರವಾಗಿ ನಮ್ಗೆ ಇಷ್ಟ ಆಯಿತು. ಆಲ್ ದ ವೆರಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ರಚಿತಾ. ಈಗ ಸಂಕಷ್ಟಹರ ಗಣಪತಿಯ ಲಿಖಿತ್ ಶೆಟ್ಟಿಗೆ ಈ ಸ್ಕಿಟ್ ಹೆಂಗ್ ಅರ್ಥ ಆಯ್ತು ಅಂತ ನಾನು ಕೇಳ್ಬೇಕು ಇವಾಗ. ಸೂಪರ್ ಆಗಿತ್ತು, ಒಳ್ಳೆ ಪರ್ಫಾರ್ಮೆನ್ಸ್. ನನ್ಗೆ ಮೋಸ್ಟ್ ಇಷ್ಟ ಆಗಿದೆ ಅಂದ್ರೆ ಇವ್ರು ಎಣ್ಣೆ ಹೊಡೆದಿರೋ ಅವರು ಬಂದ್ರಲ್ಲ ಎಂಟ್ರಿ, ಆ ಬಾಡಿ ಲ್ಯಾಂಗ್ವೇಜ್, ಅವ್ರ ಪ್ಯಾಟರ್ನ್ ಸಾಕಾಗಿತ್ತು. ಬಟ್ ಅಮೇಸಿಂಗ್ ಗೈಸ್, ಒಳ್ಳೆ ಟೀಮ್ ವರ್ಕ್ ಮಾಡಿದೀರಾ, ಆ ಎಫರ್ಟ್ಸ್ ಕಾಣ್ತಾ ಇದೆ. ಇಟ್ ವಾಸ್ ಅ ಗ್ರೇಟ್ ಸ್ಕ್ರೀನ್ ಪ್ಲೇ. ಥ್ಯಾಂಕ್ ಯು. ಸೂಪರ್ ಅಮ್ಮ, ಥ್ಯಾಂಕ್ ಯು. ಸರ್ ನೆನಪು ಮಾಡ್ಕೊಂಡೆ, ಅಯ್ಯೋ ಇವಾಗ ಖಂಡಿತ ನೆನಪು ಮಾಡ್ಕೊಂಡೆ. ನನ್ನ ನೈಟ್ ಇಡೀ ನಿದ್ದೆನೆ ಬಂದಿಲ್ಲ ಸರ್. ಎಲ್ಲಿ ನೋಡಿದೀನಿ ಅಂತ ಅದೇ ಟೆನ್ಷನ್. ಎಲ್ಲಿ ನೋಡಿದ್ಯಾ ಇವಾಗ ನೆನಪಾಯ್ತಾ? ಬಹಳ ಒಳ್ಳೆ ವ್ಯಕ್ತಿ ಸರ್ ನೀವು, ಅದ್ಭುತವಾದ ಜನ ಸರ್ ನೀವು. ಸರ್ ನಿಮ್ ಕ್ಯಾಬ್ ಡ್ರೈವರ್ ಸರ್ ನನ್ನ ಮರ್ತು ಬಿಟ್ರ ಸರ್. ನನ್ ಕ್ಯಾಬ್ ಡ್ರೈವರ್ ಯಾವಾಗ ಆಗಿದ್ದೆ ನೀನು? ಸರ್ ಬಹಳ ಹಿಂದೆ ಸರ್, ಬಿಗ್ ಬಾಸ್ ಹೋಗಿಂತ ಮುಂಚೆ ನಿಮ್ ಮನೆ ಕಾರ್ ಡ್ರೈವರ್ ನಾನು ಮರ್ತೋಗ್ಬಿಟ್ರ ಅಷ್ಟು ಬೇಗ. ಒಳ್ಳೆ ಮಾತಾಡಿದ್ಯಾ, ಥ್ಯಾಂಕ್ ಯು. ನೆನಪಾಯ್ತು, ಅವನೇ ನೀನು. ತುಂಬಾ ಒಳ್ಳೆ, ನೀನು ಒಳ್ಳೆ. ಥ್ಯಾಂಕ್ ಯು ಸರ್. ಏನಿಲ್ಲ ಸರ್, ಒಂದ್ ಮೆಸೇಜ್ ಹೇಳ್ಬೇಕು ಸರ್. ಮೆಸೇಜ್ ಹೇಳಪ್ಪ ಹೋಲಿ. ಸರ್ ಕ್ಯಾಬ್ ಡ್ರೈವರ್ನ ಯಾರು ಕೇವಲ ನೋಡಬಾರದು ಸರ್. ಯಾಕಂದ್ರೆ ನಾವು ಮನೆಗೆ ಹೋಗೋದು ಲೇಟ್ ಆದ್ರೂ ನಿಮ್ಮನ್ನ ಕರೆಕ್ಟ್ ಟೈಮ್ ಮನೆಗೆ ಸೇರಿಸುತ್ತೆ ಅವನೇ. ಮಳೆ ಬರ್ಲಿ, ಬಿಸಿಲು ಬರ್ಲಿ, ಟ್ರಾಫಿಕ್ ಜಾಮ್ ಇರಲಿ, ಮಧ್ಯರಾತ್ರಿ ಇರಲಿ, ನೀವ್ ಹೇಳಿರೋ ಜಾಗಕ್ಕೆ ನಾವು ಬರ್ತೀವಿ ತಾನೆ. ಟ್ರಾಫಿಕ್ ನಲ್ಲಿ ಕಾದು ಸುಸ್ತಾದ್ರೂ ನಿಮ್ಮನ್ನೆಲ್ಲ ನಗನಗ್ತಾ ಮಾತಾಡ್ತೀವಿ ನಾವು, ಅಲ್ವಾ ಸರ್? ಖಂಡಿತವಾಗ್ಲೂ ಬಹಳ ಒಳ್ಳೆ ಮಾತು ಹೇಳಿ. ನಿಜವಾಗ್ಲೂ ಕ್ಯಾಬ್ ಡ್ರೈವರ್ಗಳು ಎಷ್ಟೇ ಕಷ್ಟದಲ್ಲಿದ್ರು ನಮಗೋಸ್ಕರ 24 ಅವರ್ಸ್ ಸರ್ವಿಸ್ ಮಾಡುವಂತ ಈ ತರ ಕ್ಯಾಬ್ ಡ್ರೈವರ್ಸ್ಗೆ ಎಲ್ಲರಿಗೂ ನಮ್ಮ ಇಡೀ ಮಜಾ ಭಾರತ ತಂಡದಿಂದ ಒಂದು ಬಿಗ್ ಸಲ್ಯೂಟ್. ಎನಿವೇ ಕ್ಯಾಬ್ ಡ್ರೈವರ್ ಕಾಂತೇಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಲವ್ ಯು ಟೂ ಸರ್. ಥ್ಯಾಂಕ್ ಯು ಸರ್. ಓಕೆ, ಇಷ್ಟೊಂದು ಸಂಕಷ್ಟಕರ ಗಣಪತಿ ತಂಡದ ಹೀರೋ ಲಿಖಿತ್ ಶೆಟ್ಟಿ ನಮ್ಮ ಜೊತೆ ಇದ್ರು. ಸೊ ಎಲ್ಲಾ ಸಂಕಷ್ಟಗಳನ್ನ ಮರೆತು ಸಿಕ್ಕಾಪಟ್ಟೆ ಮಜಾ ಮಾಡಿದ್ರೆ. ಸೊ ಇದೇ ಖುಷಿನಲ್ಲಿ ನಾನು ವೇದಿಕೆಗೆ ಬರಮಾಡ್ಕೋತಾ ಇದ್ದೀನಿ ಮತ್ತೆ. ದಯವಿಟ್ಟು ಲಿಖಿತ್ ಹಾಗೆ ನಮ್ಮ ಜಡ್ಜಸ್ ಪ್ಲೀಸ್. ಅಂದ್ರೆ ಇದು ಆತರ ಹೇಳಿದ ಮಾತು ಕೇಳ್ತಾ ಇರ್ಲಿಲ್ವಲ್ಲ, ಹೆಂಗ್ ಅನಿಸ್ತು ಸಿನಿಮಾದಲ್ಲಿ? ನಾವು ಆಕ್ಚುಲಿ ಇದು 3 ವರ್ಷ ಹಿಂದೆ ನಾವು ಪ್ಲಾನ್ ಮಾಡಿದ್ದು ಸಿನಿಮಾ. ಸೊ ನನಗೊಂದು ಐಡಿಯಾ ಬಂತು, ನಾನು ಡೈರೆಕ್ಟರ್ಗೆ ಹೇಳಿದೆ. ಆ ಡೈರೆಕ್ಟರ್ ಕಾನ್ಸೆಪ್ಟ್, ಸ್ಟೋರಿ, ಸ್ಕ್ರೀನ್ ಪ್ಲೇ ಎಲ್ಲ ಬಿಲ್ಡ್ ಮಾಡಿದ್ರು. ಸೊ ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ಏನು ಅಂತ ಕಷ್ಟ ಅನ್ಸ್ಲಿಲ್ಲ, ಯಾಕಂದ್ರೆ ನಮ್ಗೆ ಮುಂಚೆನೆ ಸ್ಟೋರಿ, ಸ್ಕ್ರೀನ್ ಪ್ಲೇ ಗೊತ್ತಿರೋದ್ರಿಂದ ಈಸಿಯಾಗಿ ಆಗ್ತಾ ಇತ್ತು. ಸಿನಿಮಾ ಯಾವಾಗ ರಿಲೀಸ್ ಆಗ್ತಾ ಇದೆ? ಜುಲೈ 27th. ಸೊ ಮಜಾ ಭಾರತ ಹೇಗೆ ಅನಿಸ್ತು ಲಿಖಿತ್? ಸೂಪರ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಇಷ್ಟು ಅಮೇಸಿಂಗ್ ಆಕ್ಟರ್ಸ್ ಇದ್ದಾರೆ. ನನಗೆ ನಿಮ್ಮನ್ನ ನೋಡ್ತಾ ಇದ್ರೆ ಬಹಳ ಖುಷಿ ಆಗ್ತಾ ಇತ್ತು, ಇನ್ಸ್ಪೈರ್ ಆಗಿದ್ದೀನಿ. ಮುಂದಿನ ಸಿನಿಮಾಗಳಲ್ಲಿ ಅವಕಾಶ ಸಿಕ್ಕಿದಾಗ ನಿಮ್ಮಲ್ಲಿ ನೋಡಿ ಕಲ್ತಿರುವಂತ ಪಾತ್ರಗಳನ್ನ ನಾನು ಆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಗುರು ಸರ್, ಏನ್ ಹೇಳಕ್ ಇಷ್ಟಪಡ್ತೀರಿ? ಸಂಕಷ್ಟ ಹರ ಗಣಪತಿ, ಸಂಕಷ್ಟಕರ ಗಣಪತಿಯ ಎಲ್ಲ ವಿಘ್ನಗಳನ್ನು ದೂರ ಮಾಡಿ ಅದನ್ನ ಹಿಟ್ ಮಾಡ್ಲಿ ಅಂತ ನಾನು ಬೇಡ್ಕೊತೀನಿ. ಹೊಸದಾಗಿ ಏನೋ ಒಂದು ಅಥೆಂಟಿಕ್ ಆಗಿದೆ ನಿಮ್ಮ ಒಂದು ಟ್ರೈಲರು. ಸಿನಿಮಾ ಕೂಡ ಹಾಗೆ ಇರುತ್ತೆ ಅಂತ ಅನ್ಕೊಂಡಿದೀವಿ ನಾವು. ಅಂಡ್ ನಮ್ಮೆಲ್ಲರ ಕಡೆಯಿಂದ ನಿಮಗೆ ಆಲ್ ದ ವೆರಿ ಬೆಸ್ಟ್ ಅಂಡ್ ಗುಡ್ ಲಕ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸಿನಿಮಾ ಸೂಪರ್ ಡೂಪರ್ ಆಗಿ ಹಿಟ್ ಆಗ್ಲಿ ಅಂತ ನಮ್ಮ ಮಜಾ ಭಾರತದ ಎಂಟೈರ್ ಟೀಮ್ ಪರವಾಗಿ ನಾನು ಆಶಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ಸ್ ಅ ಲಾಟ್ ಫಾರ್ ಕಮಿಂಗ್. ಸೊ ಇದರೊಂದಿಗೆ ಈ ವಾರದ ಎಪಿಸೋಡ್ಗಳನ್ನ ಮುಗಿಸ್ತಾ ಇದೀವಿ. ಮುಂದಿನ ವಾರ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಮಿಸ್ ಆಗಿರೋಂಥ ಎಪಿಸೋಡ್ಸ್ ನ ಎಲ್ಲಿ ನೋಡ್ಬೇಕು? ಊಟ್ನಲ್ಲಿ ನೋಡ್ತಾ ಇರಿ. ಇದು ಕರ್ನಾಟಕದ ನಂಬರ್ 1 ಕಾಮಿಡಿ ಶೋ ಮಜಾ ಭಾರತ. ಬಾಯ್, ಟೇಕ್ ಕೇರ್, ಗುಡ್ ನೈಟ್.